ಇರ್ತೇವೆ, ಆದರೆ ಶಾರೀರಿಕವಾಗಿಂದ ಬಲಹೀನತೆಗಳು ಪ್ರೈಸೋಡಲ್ಲಿ ಆ ರೀತಿ ವಿಷಯಗಳು ನಮ್ಮಲ್ಲಿ ಬರುವಾಗ ಕೆಲವೊಂದು ಸರಿ ನಾವು ಸೋತು ಹೋಗುವವರಾಗಿದ್ದೇವೆ. ಜ್ವರ ಆಗಿರ್ಬೋದು, ಪ್ರೈಸೋಡಲ್ಲಿ ಆ ರೀತಿಗೆ ಬೇರೆ ವಿಷಯಗಳೆಲ್ಲ ಆವಾಗಲೇ ಬರುತ್ತೆ. ಅಲ್ಲಿ ಫಂಕ್ಷನು ಇಲ್ಲಿ ಫಂಕ್ಷನ್ ಅದು ಇದು ಅಂತೆಲ್ಲ ಬರುತ್ತೆ. ಅದರೆಲ್ಲ ಜಯಿಸುವಂತೆ ಈ 21 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸುವಂತೆ ದೇವರು ನಮಗೆ ಶಕ್ತಿ ಬಲವನ್ನು ಕೊಡಲಿ ಎಂಬುದಾಗಿ ನಾನು ದೇವರ ಸಂಧಾನದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ನಿನ್ನೆ ಸಾಯಂಕಾಲ ನಾನು ಬರಬೇಕೆಂಬುದಾಗಿತ್ತು, ಆಗ್ತಾನೆ ಇಲ್ಲ ಬರಲಿಕ್ಕೆ, ಅಷ್ಟು ಮೈಯಲ್ಲಿ ಹುಷಾರಿಲ್ಲ. ದೇವರು ಕೊಟ್ಟಂಥ ಆರೋಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ, ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. ನಾವು ಎಲ್ಲರೂ ಕೂಡ ಪ್ರತಿಯೊಂದು ದಿನ ಬಂದು ದೇವರ ಸಂಧಾನದಲ್ಲಿ ಕೂತು ಪ್ರೈಸೋಡ ದೇವರ ಸಂಧಾನದಲ್ಲಿ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸುವಂತೆ ದೇವರ ಕೃಪೆ ನೀಡಲಿ ಎಂಬುದಾಗಿ ನಾನು ದೇವರ ಸಂಧಾನದಲ್ಲಿ ಬೇಡುವನಾಗಿದ್ದೇನೆ. ಒಂದು ಚಿಕ್ಕ ವಿಷಯವನ್ನು ವಾಕ್ಯವನ್ನು ನಿಮ್ಮ ಹತ್ರ ಹೇಳಿ ನಾನು ಕೂತಳಿಕ್ಕೆ ഇഷ്ടപ്പെടുത്തേನೆ. 2 അരസുകൾ 2 രാജാക്കന്മാരുടെ പുസ്തകം ചെറിയൊരു കാര്യം പറഞ്ഞ് ഞാൻ ഇരിക്കുവാൻ ആഗ്രഹിക്കുകയാണ്. 2 രാജാക്കന്മാരുടെ പുസ്തകം 2 അരസുകൾ ಅದರ 6ನೇ ಅಧ್ಯಾಯ ಅದರ 1ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಸಾಕು, ಪ್ರೈಸ್ ಲಾರ್ಡ್. ಮಲಯಾಳ ಒಂದು ವಾಕ್ಯಮೋ? ಹಾಂ പ്രൈസ് ലോർഡ്. ഇവിടെ എലീശയോട് തൻ്റെ കൂടെയുള്ള പ്രവാചക അല്ലെങ്കിൽ കൂട് കർത്താവിനോട് പ്രയോജനപ്പെടുന്നവർ പറയുകയാണ്, ഞങ്ങൾ ഈ ഇരിക്കുന്ന സ്ഥലം എന്തുവാണ്? ಇಡುಕಾണ്, ಇಡುಕುള്ള ಸ್ಥಳമാണ്. ಪ್ರವಾದಿ ಮಂಡಳಿಯವರು ಎಲೀಶನಿಗೆ ಹೇಳ್ತಾ ಉಂಟು, ನಾವಿರುವಂಥ ಈ ಸ್ಥಳ ಏನಾಗಿದೆ? ಇಕ್ಕಟ್ಟಾಗಿದೆ, ಇದನ್ನು ಸ್ವಲ್ಪ ಇನ್ನೂ ವಿಶಾಲಪಡಿಸಬೇಕು, ഇതിൻ്റെ അതിരൊന്ന് വിശാലമാക്കണം. 6:1 നമ്മൾ വായിച്ചത് 6ാം അധ്യായത്തിൻ്റെ 1ാം വാക്യം 2 രാജാക്കന്മാരുടെ പുസ്തകം. ಆ 2 ಅರಸುಗಳು 6ನೇ ಅಧ್ಯಾಯದ 1ನೇ ವಾಕ್ಯ. ನಾವಿರುವಂಥ ಸ್ಥಳ ಏನಾಗಿದೆ? ಇಕ್ಕಟ್ಟಾಗಿದೆ. ಇದನ್ನೇನು ಮಾಡಬೇಕು? ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕು. ಈಗಿನ ಕಾಲಘಟ್ಟದಲ್ಲಿ ಒಬ್ಬ ಇಂಜಿನಿಯರ್ನ ಕರೆದು ಆ ಜಾಗ ತೋರಿಸಿದ್ರೆ ಅವ್ರು ಹೇಳ್ತಾರೆ ಯಾವ್ಯಾವ ರೀತಿ ಪ್ಲ್ಯಾನ್ ಕೊಡಬೇಕೆಂಬ. ಆವಾಗ ಅವರೇ ಸ್ವಂತವಾಗಿಯೇ ಕಟ್ಟಬೇಕು, ಅವರೇ ಹೋಗಿ ಕಟ್ಟಬೇಕು, ಅದನ್ನು ಅವರೇ ಯಾವ ರೀತಿಯ ಪ್ರಿಪ್ರೇಷನ್ ಬೇಕು ಅವರೇ ಅದು ಮಾಡ್ಕೋಬೇಕು. ಹಾಗಾದರೆ ಇವತ್ತು ಈ 21 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ಸ್ವಲ್ಪ ವಿಶಾಲತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಲ್ಪ ವಿಶಾಲತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇವೆಯಲ್ಲಿ ಒಂದು ವಿಶಾಲತೆ, ಆತ್ಮಿಕ ಹಂತದಲ್ಲೊಂದು ವಿಶಾಲತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ಕಾರ್ಯ ಮಾಡೋದಕ್ಕಾಗಿ ಒಂದು ವಿಶಾಲತೆ ನಮಗೆ ಬೇಕು. ಇರುವ ಜಾಗದಲ್ಲೇ ನಾನು ಇಷ್ಟೇ ಸಾಕು, ನಾನು ಹೀಗೆ ಇರ್ತೇನೆ ಎಂಬುದಾಗಿ ಹೇಳೋದಲ್ಲ. ಇನ್ನೂ ಸ್ವಲ್ಪ ವಿಶಾಲತೆಗಾಗಿ ನಾವು ಬರಬೇಕು. ಸೇವೆಯಲ್ಲಿ ಸ್ವಲ್ಪ ವಿಶಾಲತೆಗಾಗಿ ನಾವು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಸ್ವಲ್ಪ ವಿಶಾಲತೆ ನಮಗೆ ಬೇಕು. ಸುನಿಲ್ ಪಾಸ್ಟರ್ ಯಾವಾಗಲೂ ಹೇಳ್ತಾರೆ, ಹೊಸ ಸೇವೆಗಾಗಿ ಪ್ರಾರ್ಥಿಸೋಣ, ಹೊಸ ಸೇವೆ ಕಡೆ ಹೆಜ್ಜೆ ಹಾಕೋಣ. ಅದೇ ಒಂದು ವಿಶಾಲತೆ. ಆ ರೀತಿ ಒಂದು ಮನೋಭಾವ ನಮ್ಮಲ್ಲಿ ಬರಲಿ. ಇದ್ದಂಥ ಸ್ಥಳ ನನ್ನ ಸಭೆ ಇಷ್ಟೇ ಇರಲಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ನೆಪೋಲಿಯನ್ ಗೊತ್ತಾ? ನೆಪೋಲಿಯನ್ ಅಂತ ಕೇಳಿದ್ರ? ನೆಪೋಲಿಯನ್ ಬರ್ನಪಾಠ ಕೇಳಿದ್ರ? ನೆಪೋಲಿಯನ್ ಯುರೋಪಿನ ಕ್ರಾಂತಿಕಾರಿ ಎಂಬುದಾಗಿ ಅವನ್ನ ಕರೀತಾರೆ. ಇಲ್ಲಿ ಹೆಂಗೆ ನಾವು ಅಶೋಕ ಚಕ್ರವರ್ತಿನ ಕರಿತೇವೆ, ಹಂಗೆ ಯುರೋಪ್ನಲ್ಲಿ ನೆಪೋಲಿಯನ್ ಅನ್ನೋನು ಅವನು ಒಂದು ದೊಡ್ಡೊಂದು ಕ್ರಾಂತಿವೀರ. ಅವನ ಮೀರಿಸುವಂಥ ಹಿಸ್ಟ್ರಿ ಇನ್ನೂ ಬರಲಿಕ್ಕಾಗಿಲ್ಲ ಅಂತ ಒಬ್ಬ ನೆಪೋಲಿಯನ್ ಇದ್ದ. ನೆಪೋಲಿಯನ್ ಏನು ಮಾಡ್ದ, ಒಂದು ದಿವಸ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದ. ಇಲ್ಲಿ ಗಮನಿಸಿ, ನೆಪೋಲಿಯನ್ ಒಂದು ದಿವಸ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದ. സ്കൂളിൽ ಬರ್ತಾ ഇರುವಾಗ ഞാൻ പറയുന്ന കാര്യം നെപ്പോളിയനെ കുറിച്ചാണ്. യൂറോപ്പ് രാജ്യത്തിൽ ഏറ്റവും ശ്രേഷ്ഠനായ ഒരു പോരാട്ടക്കാരനും ഒരു പടയാളി, അവനെക്കുറിച്ച് പറയാൻ പല വാക്കുകളുണ്ട്. ഒരു ദിവസം അവൻ ചെറിയ പയ്യനായ ദിവസം ಅವನು ಸ್ಕೂಲಿಂದ ಮಡಂಗಿ ಬರುವಾയിരുന്നു. ಅವನು ಸ್ಕೂಲಿಂದ ಬರ್ತಾ ಇದ್ದ. ಆವಾಗ ರೋಡ್ ಸೈಡಲ್ಲಿ ಒಬ್ಬನು ಕೈ ನೋಡಿ ಶಾಸ್ತ್ರ ಹೇಳೋನಿದ್ದ. ಶಾಸ್ತ್ರ ಹೇಳೋನು ರೋಡ್ ಸೈಡಲ್ಲಿ ಕೂತಿದ್ದ. ನೆಪೋಲಿಯನ್ ಹೋಗಿಬಿಟ್ಟು ಅವನ ಹತ್ರ ತನ್ನ ಕೈಯನ್ನು ಕೊಟ್ಟ. ಕೈ ಕೊಟ್ಬಿಟ್ಟು ಕೇಳ್ದ ಆ ಶಾಸ್ತ್ರ ಹೇಳೋನಿಗೆ, ಪ್ರೈಸ್ ಕೈ ಕೊಡ್ತಿಟ್ಟು പറഞ്ഞു, എൻ്റെ ಕೈ നോക്കി ഒന്ന് പറയാമോ, ഞാൻ രാജാവാകുമോ? ಅವನು ಹೇಳ್ದ, ನನ್ನ ಕೈ ನೋಡಿ ಸ್ವಲ್ಪ ಹೇಳು, ನಾನು ರಾಜ ಆಗ್ತೇನಾ? ಆವಾಗ ಆ ಶಾಸ್ತ್ರ ಹೇಳೋನು ಅವನ ಕೈ ನೋಡಿ ಹೇಳ್ದ, ಚಾನ್ಸ್ ಕಡಿಮೆ ಇದೆ, ಯಾಕಂದರೆ ರಾಜ ಆಗ್ಬೇಕಂದ್ರೆ ಒಂದು ಗೆರೆ ಫುಲ್ಲು ഡൗൺ തനಕ ബറവേക്കെമ്പുതാಗಿ ಹೇಳ್ದ. രാജാവാകണമെങ്കിൽ കയ്യിലുള്ളവർ വര മൊത്തത്തിൽ താഴെ വരെ ഉണ്ടായാലേ രാജാവാകത്തുള്ളൂ എന്ന് പറഞ്ഞു. അവൻ്റെ കയ്യിൽ നിന്ന് ಕೈ ತಿರುಚಿ ಮೇಡಿಸು. ಅವನ ಕೈಯಿಂದ ತನ್ನ ಕೈಯನ್ನು ವಾಪಸ್ ತೊಗೊಂಡು ತನ್ನ ಬ್ಯಾಗಲ್ಲಿರುವಂಥ ಬ್ಲೇಡನ್ನು ತೊಗೊಂಡು ತನ್ನ ಕೈಯಲ್ಲಿ ಒಂದು ಲೈನನ್ನು ಲೆಂತಾಗಿ ಹಾಕಿ ಆ ರಕ್ತ ಸೋರ್ತಾ ಇದೆ, ಆ ಸೋರುವಂಥ ಕೈಯನ್ನು ಹಿಡ್ಕೊಂಡು ಮತ್ತೆ ಅವನ ಹತ್ರ ಕೊಟ್ಟ. ಆ ಗಿಣಿ ಶಾಸ್ತ್ರ ಹೇಳೋನಿಗೆ, ಇವಾಗ ಹೇಳ್ತೀಯ ನಾನು ರಾಜ ಆಗ್ತಾನೆ ಎಂಬುದಾಗಿ. ಅವನು ಹೇಳ್ದ, ನೀನು ರಾಜ ಅಲ್ಲ, ನೀನು ಚಕ್ರವರ್ತಿ ಆಗ್ತೀನಿ ಎಂಬುದಾಗಿ ಹೇಳಿದರು.
ನೀನು ಯಾರಾಗ್ತೀಯ? ಚಕ್ರವರ್ತಿ ಆಗ್ತೀಯ. ರಾಜ ಅಂದರೆ ಒಂದು ಸ್ಥಳಕ್ಕೆ ಮಾತ್ರ, ಚಕ್ರವರ್ತಿ ಅಂದರೆ ತನ್ನ ಸುತ್ತಲಿರುತ್ತೆ ಎಲ್ಲ ಸ್ಥಳಕ್ಕೆ ನೀನೊಬ್ಬ ಚಕ್ರವರ್ತಿ ಆಗ್ತೀಯ ಎಂಬುದಾಗಿ ಹೇಳಿದೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಗಿಣಿಶಾಸ್ತ್ರದವನಲ್ಲ ನನಗೆ ಹೇಳಬೇಕಾಗಿತ್ತು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ನನ್ನ ಗೆರೆ ನೋಡಿ ಯಾರು ಹೇಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರೈಸ್ ಲಾರ್ಡ್ ಸಕಲವನ್ನು ದೇವರು ನನಗೆ ಒದಗಿಸುವ ಆತನಾಗಿದ್ದಾನೆ. ನಮ್ಮ ನಂಬಿಕೆ ಅಷ್ಟು ದೂರಕ್ಕೆ ಹೋಗಬೇಕು, ನನ್ನ ಯೋಚನೆಗಳು ಅಷ್ಟು ವಿಶಾಲವಾಗಿ ಮಾರ್ಪಡಬೇಕು, ನನ್ನ ಪ್ರಾರ್ಥನೆ ಗೆರೆಗಳನ್ನು ದೂರಕ್ಕೆ ಎಳಿಬೇಕು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಅದನ್ನೇ ಅವ್ರು ಹೇಳ್ತಾ ಉಂಟು, ನಾನು ಇಕ್ಕಟ್ಟಾದ ಸ್ಥಳದಿಂದ ನಾನು ವಿಶಾಲತೆಗಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ವಿಶಾಲತೆ ನಮಗೆ ಬೇಕು. ಇಷ್ಟೇ ಸಭೆ, ಇಷ್ಟೇ ವಿಶ್ವಾಸಿಗಳು ಪ್ರೈಸ್ ಲಾರ್ಡ್ ಅಲ್ಲ, ಇನ್ನೂ ವಿಶಾಲವಾಗಿ ಮಾರ್ಪಡಲಿ, ಇನ್ನೂ ವಿಶಾಲವಾಗಿ ಮಾರ್ಪಡಲಿ, ಇನ್ನೂ ವಿಶಾಲವಾಗಿ ಮಾರ್ಪಡಲಿ. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಹಾಸನಲ್ಲಿ ನಮ್ಮ ಬಾಬಾ ಸೇವೆ ಮಾಡ್ತಾ ಇದ್ದಾರೆ. ಹಾಸನ್, ನನಗೆ 3 ಜನ ಭಾವಂದಿರು, 3 ಜನ ಪಾಸ್ಟ್ರೆ. ಒಬ್ಬರು ಹಾಸನು, ಒಬ್ಬರು ಮೈಸೂರು, ಒಬ್ಬರು HD ಕೋಟೆ, ಒಬ್ಬ ಅಣ್ಣ ತರೀಕೆರೆಯಲ್ಲಿ ಪಾಸ್ಟ್ರು. ಹಾಸನಲ್ಲಿ ಅವರು ಸೇವೆ ಮಾಡುವಾಗ ನಾನು ಅವ್ರ ಮನೇಲಿ ಇತ್ಕೊಂಡು ITI ಕಲಿತಾ ಇದ್ದೆ. ಆವಾಗ ನಮ್ಮ ಅಕ್ಕ ಭಾವ ಹಾಸನಲ್ಲಿ ಸೇವೆ, ಒಂದು ಬಾಡಿಗೆ ಮನೇಲಿ ಸೇವೆ ಮಾಡ್ತಾಯಿದ್ರು. ಅಲ್ಲಿಂದ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡ್ರು. ಒಂದು ಸ್ವಂತ ಮನೆ ಅಂದರೆ 2 ಪೋರ್ಷನ್ ಮಾಡಿದರು, ಒಂದು ಉಳ್ಕೊಳ್ಳೋಕ್ಕಾಗಿ, ಇನ್ನೊಂದು ಆರಾಧನೆಗಾಗಿ. ಆವಾಗ ಆ ಹಾಲ್ ಕೊಡೋನು ಆ ಜಾಗ ತಗೊಳ್ಳುವಾಗ ಅವ್ರಿಗೆ ಹೇಳಿದ್ವಿ, ನಾವು ಪ್ರೇಯರ್ಗಾಗಿ ಜಾಗ ಅಯ್ಯೋ ಮಾಡಿ ಸರ್, ಸ್ವಾಮಿ ಕೆಲಸ ಮಾಡಿ ಸರ್, ಒಳ್ಳೇದಾಗುತ್ತೆ ಅಂತ ಅವನು ಅವತ್ತು ಹೇಳ್ದ. ಕನ್ಸ್ಟ್ರಕ್ಷನಲ್ಲಿ ಆಯಿತು, ಇನಾಗ್ರೇಷನ್ ಆಯಿತು. ಮನೆ ಸ್ವಲ್ಪ ಒಂದು ಭಾಗ, ಇನ್ನೊಂದು ಭಾಗ ಡಬಲ್ ಡೋರು, ಒಂದು ಡೋರಲ್ಲಿ ಮನೆ ಮಾಡಿದರು, ಇನ್ನೊಂದು ಡೋರಲ್ಲಿ ಫುಲ್ ಹಾಲ್ ಥರ ಮಾಡಿದರು. ಪ್ರೇಯರ್ ಸ್ಟಾರ್ಟ್ ಆಯಿತು, ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವನು ಅದ್ರ ಮೇಲೆ ಕೇಸ್ ಹಾಕ್ದ, ಯಾರು ಜಾಗ ಕೊಟ್ಟವನು ಅದ್ರ ಮೇಲೆ ಕೇಸ್ ಹಾಕ್ದ. ನಾವು ಕೋರ್ಟಿಗೆ ಹೋದ್ವಿ, ಸ್ಟೇಷನ್ಗೆ ಹೋದ್ವಿ. ಇನ್ಸ್ಪೆಕ್ಟರ್ ನಮ್ಗೆ ಅನುಕೂಲವಾಗಿ ಬಂದರು. ಸರ್ ಬಿಡಿ ಸರ್ ದೇವ್ರದ್ದು, ಇಲ್ಲ ಸರ್ ನಾನು ಸ್ಟೇ ಆರ್ಡ್ರ್ ತರ್ತೇನೆ ಎಂಬುದಾಗಿ ಕೋರ್ಟಲ್ಲಿ ಹೋಗಿ ಸ್ಟೇ ಆರ್ಡ್ರ್ ತಂದ. ಆವತ್ತಿನ ಸ್ಟೇ ಆರ್ಡ್ರ್ ಇವತ್ತನಕೂ ಪ್ರಾರ್ಥನೆ ಆ ಮನೆಯಲ್ಲಿ ನಡೆದೇ ಇಲ್ಲ. ಅವತ್ತು ಸ್ಟೇ ಆರ್ಡ್ರ್ ತಂದಿದ್ದು ಮನೆಯಲ್ಲಿ, ಕೋರ್ಟ್ ಆರ್ಡ್ರ್ ಬಂತು, ಗಂಡ ಹೆಂಡತಿ ಮಕ್ಕಳು 24 hours ಪ್ರೇಯರ್ ಮಾಡ್ಬೋದು, ಇನ್ನೊಬ್ಬರು ಬರೋಂಗಿಲ್ಲ ಮನೆಗೆ. ಕೋರ್ಟ್ ಆರ್ಡ್ರ್ ಬಂತು. ಎಷ್ಟು ಜನ? 40 ಜನ ವಿಶ್ವಾಸಿಗಳತ್ರ ಎಲ್ಲಿ ಹೋಗೋದು ಗೊತ್ತಿಲ್ಲ. ಇಕ್ಕಟ್ಟಾಯಿತು. ಇನ್ನು ಯಾರ ಹತ್ರ ಬರೋ ಕೈಯಲ್ಲಿರೋದು ಅವ್ರಿವ್ರು ಕೊಟ್ಟಿದ್ದು ಸಾಲಾಗಿಲ್ಲ ಮಾಡಿ ಮನೆ ಕಟ್ಟಿ ಚರ್ಚ್ ಕಟ್ಟಿ ಆಯಿತು. ಪರ್ಮಿಷನ್ ಇಲ್ಲ, ಸ್ಟೇ ಆರ್ಡ್ರ್ ಆಯಿತು ಕೋರ್ಟಿಂದ. ಅಲ್ಲಿಂದ ಪ್ರೇಯರ್ ಮಾಡಿದ್ವಿ. ಅವಾಗ ಒಬ್ಬರು ಹೇಳಿದ್ರು, ನಮ್ಮ ಸ್ಕೂಲಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಿ ಎಂಬುದಾಗಿ ಹೇಳಿದ್ರು. ಆ ಸ್ಕೂಲಲ್ಲಿ ದಿನಾ ಬೆಳಿಗ್ಗೆ ಚಾಪೆ ಎಲ್ಲನೂ ಎತ್ಕೊಂಡೋಗಿ ಪ್ರೇಯರ್ ಮಾಡೋದು, ವಾಪಸ್ ಬರೋವಾಗ ಚಾಪೆ ಎಲ್ಲ ಎತ್ಕೊಂಡು. ಒಬ್ಬ ಚರ್ಚಿಗೆ ಒಬ್ಬ ಪ್ರವಾದಿ ಬಂದರು. ಅವತ್ತು ಸ್ಪೆಷಲ್ ಮೀಟಿಂಗಲ್ಲಿ ಪ್ರವಾದಿ ಹೇಳಿದರು, ಈ ಹಾಸನ್ ಪಟ್ಟಣದಲ್ಲೇ ದೊಡ್ಡ ಒಂದು ಸಭೆ ದೇವ್ರು ನಿಮ್ಗೆ ಕೊಡ್ತಾ ಇದ್ದಾರೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಜಾಗ ಸಿಗಲಿಲ್ಲ. ಹೇಳ್ತಾರೆ, ಕುತ್ಕೊಳ್ಳಿಕ್ಕೆ ಜನಕ್ಕೆ ಜಾಗ ಸಾಲಲ್ಲ, ಗಾಡಿ ನಿಲ್ಲಿಸ್ಲಿಕ್ಕೆ ಪಾರ್ಕಿಂಗ್ ಸಾಲಲ್ಲ. ಆ ರೀತಿ ಸಭೆ ನಿಮಗೆ ಹಾಸನ್ ಪಟ್ಟಣದಲ್ಲಿ ದೇವ್ರು ನಿಮ್ಗೆ ಕೊಡ್ತಾನೆ. ಅದಕ್ಕಾಗಿ ದೇವ್ರು ಈ ಬಾಗಿಲನ್ನು ಮುಚ್ಚಿರೋದು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ನಂಬಲಿಕ್ಕಾಗುತ್ತಾ? ಅಸಾಧ್ಯ. ಆದರೆ ಇವತ್ತು 300 ಜನ ವಿಶ್ವಾಸಿಗಳಿರುವಂತಹ ದೊಡ್ಡ ಒಂದು ಆಲಯವನ್ನು ದೇವ್ರು ಕೊಟ್ಟರು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. 300 ಜನ ವಿಶ್ವಾಸಿಗಳು ತಲೆ ಆರಾಧನೆ ಮಾಡ್ತಾ ಇದ್ದಾರೆ. ಬರೋ ಆಲಯ ಮಾತ್ರ ಓನ್ಲಿ ಪ್ರೇಯರ್ ಹಾಲ್, ಅಷ್ಟು ದೊಡ್ಡ ಜಾಗವನ್ನು ತೆಗೆದುಕೊಂಡು ಇವತ್ತು ಆರಾಧನೆಯಲ್ಲಿ ನಡೀತಾ ಇದೆ. ಪ್ರೈಸ್ ಹೇಗೆ ನಡೀತು? ನಮ್ಮ ಗಡಿಗಳನ್ನು ದೇವರು ವಿಶಾಲಪಡಿಸ್ತಾನೆ. ನಾವು ಪ್ರಾರ್ಥಿಸಬೇಕು. ಒಂದು ತಡೆ ಬಂದ ತಕ್ಷಣ ನಾವು ಅಯ್ಯೋ ಏನೋ ಏಟು ಬಿದ್ದಿದೆ, ಏಟು ಬೀಳಲಿಕ್ಕಲ್ಲ. ಪ್ರೈಸ್ ಲಾರ್ಡ್, ಮತ್ತೆ ಚಿಗುರೊಡೆಯುವುದಕ್ಕಾಗಿ ದೇವರು ದಾರಿಯನ್ನು ತೆಗಿತಾನೆ. ಪ್ರೈಸ್ ಲಾರ್ಡ್, ಒಂದು ವೇಳೆ ತಡೆ ಬಂದರೆ ಅಲ್ಲಿ ದೇವರ ಮಹಿಮೆಯ ಕಾರ್ಯಗಳನ್ನು ಮಾಡ್ತಾರೆ. ಪ್ರೈಸ್ ಲಾರ್ಡ್, ಅದಕ್ಕೆ ಹೇಳ್ತಾ ಉಂಟು, ನಮ್ಮ ಈದನ್ನು ವಿಶಾಲವಾಗಿ ಮಾರ್ಪಡಿಸಬೇಕು. ಪ್ರೈಸ್ ಲಾರ್ಡ್, ಆವಾಗ ಎಲಿಷನ್ ಹೇಳ್ತಾ ಉಂಟು, ಸರಿ ನಿಮ್ಮ ತೀರ್ಮಾನ ಒಳ್ಳೆಯದು, ನಾನು ಜೊತೆಗೆ ಬರ್ತೇನೆ, ಹೊರಡೋಣ ಎಂಬುದಾಗಿ ಹೇಳಿದ್ರು. ಅವ್ರು ಎಲ್ಲಿಗೆ ಹೋದ್ರು ಗೊತ್ತಾ? ಯಾವ ಕಡೆ ಹೋದ್ರು ಅವರು? ಓದಿ, ಮುಂದಿನ ವಾಕ್ಯ ಓದಿ, 2ರಿಂದ ಓದಿ. ಒಂದು ಜಾಗವನ್ನು ಗೊತ್ತು ಮಾಡಿದರು. ನಾವೆಲ್ಲಿ ಮರ ಕಡಿಲಿಕ್ಕೆ ಹೋಗ್ತಾ ಇದ್ದೇವೆ? ಯೋರ್ದಾನಿಗೆ ಹೋಗ್ತಾ ಇದ್ದೇವೆ. ಯಾಕೆ ಅವರು ಯೋರ್ದಾನನ್ನು ಆರಿಸಿಕೊಂಡ್ರು ಗೊತ್ತಾ? ಯೋರ್ದಾನಿನ ಹತ್ತಿರದಲ್ಲಿರುವಂಥ ಮರಗಳು ಬಲವು ಶ್ರೇಷ್ಠವು ನೇರವಾಗಿರುವಂಥ മരങ്ങളാಗಿದೆ. യോർദാൻ്റെ അരികിൽ നിൽക്കുന്ന മരങ്ങൾക്ക് വളവ് കുറവാണ്, അത് നേരെയാണ്, നല്ല കനമുള്ള മരങ്ങളാണ് നിൽക്കുന്നത്. ഒന്ന് പോയി കണ്ട കൊതി വരും ഇത് എനിക്ക് വേണം എന്നുള്ളത്. അങ്ങനെയുള്ള സ്ഥലം അവർ കണ്ടെത്തി. ಅವರು ಆ ಮರವನ್ನು ಆರಿಸೋಕ್ಕಿಂತ ಮುಂಚಿತವಾಗಿ ಜಾಗವನ್ನು ಆರಿಸಿದರು. ನಾವೆಲ್ಲಿಗೆ ಹೋಗೋಣ? ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ನಾವು ಯೋರ್ದಾನಿಗೆ ಹೋಗೋಣ. ಅನೇಕರು ಅನೇಕ ತೀರ್ಮಾನ ಹೇಳಿದರು. ಯೋರ್ದಾನನ್ನು ದಾಟಿಸ್ಲಿಕ್ಕಾಗಲ್ಲ, ಯೋರ್ದಾನಲ್ಲಿ ಮರ ಕಡಿಯೋದು ಕಷ್ಟವಾದ ವಿಷಯ, ಅಲ್ಲಿ ಹೋಗಿ ಅಷ್ಟು ಸುಲಭವಲ್ಲ. ಅವ್ರು ಹೇಳಿದ್ರೆ ಕಷ್ಟ ಎಲ್ಲ ಇದೆ ಸರಿ, ಆದರೆ ಯೋರ್ದಾನನ ಮರಗಳು ಮಾತ್ರ ಶ್ರೇಷ್ಠವಾದ ಮರಗಳು. ಅದು ನೇರವಾಗಿರುವಂಥ ಮರಗಳು, ಡೊಂಕು ಕಡಿಮೆ ಇರುವಂಥ ಮರಗಳು, ಗಟ್ಟಿಯಾದಂಥ ಮರಗಳು, ಅದನ್ನೇ ಕಡಿಬೇಕು. ಎಲ್ಲರೂ ತೀರ್ಮಾನಿಸಿದರು, ಎಲ್ಲರೂ ಪ್ರಯಾಣ ಬೆಳೆಸಿದರು. ಹಾಗಾದರೆ ಮರ ಕಡಿಬೇಕಂದ್ರೆ ನಮ್ಮ ಕಡೆ ಮರ ಕಡಿತಾರೆ. ನಮ್ಮೂರಲ್ಲಿ ಮರ ಕಡಿಲಿಕ್ಕೆ ಹೋಗ್ತಾರೆ. ವರ್ಷಕ್ಕೊಂದ್ಸರಿ ಹೋಗಿ ಒಲೆ ಹಚ್ಚಲಿಕ್ಕೆ ಮರಗಳನ್ನು ಕಡಿತಾರೆ. ಅವಾಗೇನು ಮಾಡ್ತಾರೆ ಗೊತ್ತಾ? ಈ ಮರ ಕಡಿಯೋದಕ್ಕೆ ಮುಂಚೆ ಕೊಡಲಿಯನ್ನು ಹೋಗಿ ಪ್ರೈಸ್ ಲಾರ್ಡ್ ಚೆನ್ನಾಗಿ ಹದ ಮಾಡಬೇಕು.
പ്രൈസ് ലോർഡ് ഹല്ലേലൂയ. മലയാളത്തിൽ എന്താ പറയുന്നത്? കൊല്ലന്മാരല്ലേ, കൊല്ലണ്ടയ്ക്ക് കൊണ്ട് കൊടുക്കണം കോടാലി. മരം വെട്ടുന്നതായിട്ട് മുമ്പാകമായിട്ട് കോടാലി എവിടെ പോകണം? കൊല്ലണ്ടമ്പി കൊണ്ട് കൊടുക്കണം. അതിന് ഒരു വർഷം പറഞ്ഞാൽ പല മരങ്ങൾ വെട്ടിയ പരിചയം കാണും. പക്ഷേ ഇതിന് എന്തില്ല, ഇപ്പം ಮೂರ್ಛೆಲೋ ಅದನ್ನು ವಾತಲೆ ಕೊರವಾಯಿ, ಮೂರ್ಛೆ ಕೊರವಾಯಿ. ಇದು ಮೊದಲು ತುಂಬ ಮರಗಳನ್ನು ಕಡ್ದಂಥ ಇದು ಕೊಡಲಿ, ಇದು ತುಂಬ ಮರಗಳನ್ನು ಕೆಡವಿದಂಥ ಕೊಡಲಿ ಇದು. ಆದರೆ ಇವಾಗ ಏನಾಗಿದೆ ಈ ಕೊಡಲಿ ಇದು? ಇದಕ್ಕೆ ಈಗ ಅರ್ಥ ಕಡಿಮೆ, ಮಂಡಾಗಿದೆ ಎಂಬುದಾಗಿ ನಮ್ಮೂರ ಕಡೆ ಹೇಳ್ತಾರೆ. ಕೊಡಲಿ ಮಂಡಾಗಿದೆ ಎಂಬ ಅಥವಾ ಅರ್ಥ ಕಡಿಮೆ. ಅದನ್ನು ಎಲ್ಲಿ ತಂದು ಕೊಡಬೇಕು ಗೊತ್ತಾ? ಕಂಬಾರ ಎಂಬುದಾಗಿ ಹೇಳ್ತಾರೆ. ಕಂಬಾರ ಹತ್ರ ಅವ್ರೇನು ಮಾಡ್ತಾರೆ, ಕುಲಿ ಮೇಲೆ ಇಟ್ಬಿಟ್ಟು ಇದನ್ನು ಕಾಸಿ ಬಿಸಿ ಮಾಡಿ ಇದಕ್ಕೆ ಪ್ರೈಸೋಡ ಬಾಯಿ ಬರೆಸ್ತಾರೆ. ಚೆನ್ನಾಗಿ ಒಡೆದ್ಬಿಟ್ಟು ಬಾಯಿ ಬಂದು ನೀರಲ್ಲಿ ಮಾಡಿ ಆಮೇಲೆ ಮಸಗಲ್ಲಲ್ಲಿ ಏನು ಮಾಡ್ಬೇಕು, ಇದನ್ನು ಚೆನ್ನಾಗಿ ಇದನ್ನು ಪ್ರೈಸೋಡಾಲಲ್ಲಿಯ ಶಾರ್ಪ್ ಮಾಡಬೇಕು. ಶಾರ್ಪ್ ಮಾಡಿದ್ರೆ ನಮ್ಮ ಉದ್ದೇಶ ತಕ್ಕಂತೆ ಕೊಡಲಿ ಏಟು ಬೀಳುತ್ತೆ. ಹಾಗಾದರೆ ಉಪವಾಸ ಪ್ರಾರ್ಥನೆ ಏನು ಗೊತ್ತಾ? ನಮ್ಮ ಆತ್ಮಿಕತೆಯನ್ನು ಶಾರ್ಪ್ ಮಾಡುವಂಥದ್ದಾಗಿದೆ, ನಮ್ಮ ಪ್ರಾರ್ಥನೆಯನ್ನು ಶಾರ್ಪ್ ಮಾಡುವಂಥದ್ದಾಗಿದೆ. ನಾವು ಪವಿತ್ರಾತ್ಮನ ಬೆಂಕಿಯಲ್ಲಿ ನಮ್ಮನ್ನು ಇಡಬೇಕು, ಪವಿತ್ರಾತ್ಮನ ಬೆಂಕಿಯಲ್ಲಿ ನಮ್ಮನ್ನು ಕೊಡಬೇಕು. ಅವಾಗ ಏನಾಗುತ್ತೆ ಗೊತ್ತಾ? ಹದ ಮಾಡ್ತಾನೆ. ನಾವು ಇದಕ್ಕಿಂತ ಮುಂಚಿತವಾಗಿ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ ಬಿಡುಗಡೆ ಆಗಿದೆ, 12ರಲ್ಲಿ ಬಿಡುಗಡೆ ಆಗಿದೆ, 16ರಲ್ಲಿ ಬಿಡುಗಡೆ ಎಂಬುದಾಗಿ ಪಾಸ್ಟ್ ನಿನ್ನೆ ಪ್ರಸಂಗ ಮಾಡಿದರು. ಹಳೆಯ ಜೀವಿತದಲ್ಲಿ ಅನುಭವಗಳಿದೆ, ನಮಗೆ ಉಪವಾಸ ಪ್ರಾರ್ಥನೆ ಬಿಡುಗಡೆ ಹೊಂದಿದ್ದೇವೆ, ಶಕ್ತಿ ತುಂಬಿದ್ದೇವೆ, ಆರಾಧಿಸಿದ್ದೇವೆ. ಆದರೆ ಇವಾಗ ನಾವು ಸ್ವಲ್ಪ ಹದ ಮಾಡುವವರಾಗಿರಬೇಕು. ಆತ್ಮನ ಬೆಂಕಿಯಲ್ಲಿ ಕೊಡಲಿ ಎಂಬಂಥ ನಾನು ನೀವುಗಳು ಆತ್ಮನ ಬೆಂಕಿಗೆ ಕೊಡಬೇಕು. ಚೆನ್ನಾಗಿ ಹೊಡೆದು ಅದನ್ನು ಹದಗೊಳಿಸಬೇಕು, ಶಾರ್ಪ್ ಮಾಡಬೇಕು. ಪ್ರೈಸ್ ಹಲ್ಲೆಲೂಯಾ. ನಾವು ಕಡಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಆಯುಧಗಳನ್ನು ನಾವು ಶಾರ್ಪ್ ಮಾಡಬೇಕು. ಒಂದು ವೇಳೆ ನಾವು ಕಡಿಯುವಾಗ ಕೆಲವೊಂದು ಸರಿ ಬೀಳಲ್ಲ, ಅದ್ರ ಬಗ್ಗೆ ಮುಂದೆ ಭಾಗ ಹೇಳ್ತೇನೆ. ಅವನೇನು ಮಾಡ್ದ ಗೊತ್ತಾ? ಹೋಗಿನ ಮುಂಚಿತವಾಗಿ ತಮ್ಮ ಆಯುಧಗಳನ್ನು ಏನು ಮಾಡಿದರು? ಶಾರ್ಪ್ ಮಾಡಿದರು. ಆಮೇಲೆ ಕಾವನ್ನು ಗಟ್ಟಿಗೊಳಿಸಬೇಕು. കോടാലിയുടെ കൈ എന്ത് ചെയ്യണം? ഉറപ്പിക്കണം. ഉറപ്പില്ലാതെ നമ്മളൊന്ന് ഉറപ്പിക്കണം. ಪ್ರೈಸ್ ಲಾರ್ಡ್. ನಾವು ಗಟ್ಟಿ ಮಾಡಬೇಕು, ಕೊಡಲಿಯನ್ನು ನಾವು ಗಟ್ಟಿ ಮಾಡಬೇಕು. ಪ್ರೈಸ್ ಲಾರ್ಡ್. ಗಟ್ಟಿ ಮಾಡಿ ಆಮೇಲೆ ಪ್ರೈಸ್ ಲಾರ್ಡ್ ಕಡಿಯುವುದಕ್ಕಾಗಿ ಇವ್ರು ಹೋದರು. ಇವರು ಉದ್ದೇಶಿಸಿದಂಥ ಸ್ಥಳಕ್ಕೆ ಇವ್ರು ಹೋದರು. ಯೋರ್ದಾನಿಗೆ ಇವ್ರಿಗೆ ಎಲ್ಲರೂ ತಲುಪಿದ್ದಾರೆ, ಎಲ್ಲ ತಲುಪಿದ್ದಾರೆ. ಅವರ ಉದ್ದೇಶ ಏನು ಗೊತ್ತಾ? ಅವ್ರು ಏನಂತ ಹೇಳಿದ್ರು ಗೊತ್ತಾ? ಉದ್ದೇಶ ಏನು ಗೊತ್ತಾ? ಅದರ 2ನೇ ವಾಕ್ಯ ಇನ್ನೊಂದು ಸರಿ ಓದಿ. ಪ್ರತಿಯೊಬ್ಬನು ಒಂದೊಂದು, ಎಲ್ಲರೂ ಸೇರಿ ಒಂದಲ್ಲ, ಪ್ರತಿಯೊಬ್ಬನು ಒಂದೊಂದು ತೊಲೆ ಅಂದರೆ ದೊಡ್ಡ ಮರದ ದಿಮ್ಮೆ. ಅದನ್ನು ಕಡಿದು ಏನು ಮಾಡಬೇಕು? ಒಬ್ಬೊಬ್ಬನ ಹೆಗಲ ಮೇಲೆ ಹೊತ್ಕೋಬೇಕಂತೆ. ಪ್ರೈಸ್ ಲಾರ್ಡ್. ಒಬ್ಬೊಬ್ಬನು ಒಂದೊಂದನ್ನು ಕಡಿದು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಎಲ್ಲಿಗೆ ಬರಬೇಕು? ಈ ಆಲಯ ಕಟ್ಟುವುದಕ್ಕಾಗಿ, ತಮ್ಮ ಮನೆ ಕಟ್ಟುವುದಕ್ಕಾಗಿ ತೆಗೆದುಕೊಂಡು ಬರಬೇಕು. ಉದ್ದೇಶ ಏನು ಗೊತ್ತಾ? ಹೊರಡುವಾಗ ಉದ್ದೇಶ ಏನಾಗಿತ್ತು ಗೊತ್ತಾ? ಒಬ್ಬೊಬ್ಬನು ಒಂದೊಂದು ಕಡಿಬೇಕು. ಈಗ ನಾನೊಂದು ಕರೆದಿದ್ದೇನೆ, ನನ್ನ ತುದಿಯನ್ನು ಬಂದು ನಟರಾಜ್ ಬ್ರದರ್ ಹಿಡಿಯುವುದಲ್ಲ. ನಟರಾಜ್ ಬ್ರದರ್ ಏನು ಮಾಡಬೇಕು? ಅವರು ಒಂದು ಕಡಿಬೇಕು. ಹೆನ್ರಿ ಬ್ರದರ್ ಅವರು ಒಂದು ಕಡಿಬೇಕು. ಪ್ರಭಾಕರಯ್ಯ ಅವರು ಒಂದು ಕಡಿಬೇಕು. ಹೀಗೆ ಒಬ್ಬೊಬ್ಬರು ಕಡ್ದಿದ್ದನ್ನು ತಮ್ಮ ತಮ್ಮ ಹೆಗಲ ಮೇಲೆ ಹೊತ್ಕೋಬೇಕು. ಉಪವಾಸ ಪ್ರಾರ್ಥನೆ ನಾವು ಒಂದೊಂದನ್ನು ಕಡಿಯುವವರಾಗಿದ್ದೇವೆ, ಒಂದೊಂದು ವಿಷಯಗಳನ್ನು ನಾವು ಕೆಡುವವರಾಗಿದ್ದೇವೆ. ಪ್ರೈಸ್ ಲಾರ್ಡ್. ಎತ್ತರವಾದಂಥ ವಿಷಯಗಳನ್ನು ಆತ್ಮನ ಅಭಿಷೇಕವುಳ್ಳವರಾಗಿ ಕೆಳಮಟ್ಟದಲ್ಲೇ ನಾವು ಕಡೋದನ್ನು ಕೆಡವಬೋದು. ಪ್ರೈಸ್ ಲಾರ್ಡ್. ಕೆಡವಿದರೆ ನಮಗೆ ಯೋಗ್ಯವಾದಂಥದ್ದನ್ನು ತುಂಡು ಮಾಡಿ ನಮ್ಮ ಹೆಗಲ ಮೇಲೆ ಹೊತ್ಕೋಬೇಕು. ಇದು ನಮ್ಮ ತೀರ್ಮಾನ. 21 ದಿವಸ ಉಪವಾಸ ಪ್ರಾರ್ಥನೆ ಮುಗಿಯುವಷ್ಟು ನನ್ನ ಹೆಗಲ ಮೇಲೆ ಏನಿರಬೇಕು? ಒಂದು ದಿಮ್ಮಿಯನ್ನು ಎತ್ಕೋಬೇಕು, ಒಂದು ಮರದ ತುಂಡನ್ನು ನನ್ನ ಹೆಗಲಿಗೆ ಏರಿಸಬೇಕು. ಪ್ರೈಸ್ ಲಾರ್ಡ್. ಅದಕ್ಕಿರುವಂಥ ಶ್ರಮವನ್ನು ನಾನು ಪಡ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್. ಏಟುಗಳು 1 ಏಟು 2 ಏಟು ಕಡಿಯುವಾಗ ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. 3 ಏಟು 4 ಏಟು. ಇವತ್ತು ಎಷ್ಟನೇ ದಿವಸಕ್ಕೆ ಬಂದಿದ್ದೇವೆ? 13ನೇ ದಿವಸ ಅಲ್ವಾ ಇವತ್ತು? ಇವತ್ತಿನ 13 ಏಟುಗಳು ಬಿದ್ದಿದೆ. ಪ್ರೈಸ್ ಲಾರ್ಡ್. ಈ 21ನೇ ದಿವಸದಲ್ಲಿ ನಾವು ಈ ಮರವನ್ನು ಕೆಡವುತ್ತೇವೆ. ಪ್ರೈಸ್ ಲಾರ್ಡ್. ನಾವು ಅದಕ್ಕಾಗಿ ಶ್ರಮಪಟ್ಟು ನಿಂತಿದ್ದೇವೆ. ಈ ರೀತಿ ಕಡಿಯುವಂಥ ಸಮಯದಲ್ಲಿ ಮುಂದೆ ವಾಕ್ಯವನ್ನು ಓದಿ. ಅದರ 5ನೇ ವಾಕ್ಯ ಓದಿ. ಹಾಗಾದರೆ ಇವರು ಎಲ್ಲಿ ನಿಂತು ಕಡ್ದಿದ್ದಾರೆ ಗೊತ್ತಾ? ಈ ಯೋರ್ದಾನ್ನ ಅಂಚಿನಲ್ಲಿ ನಿಂತು ಕಡಿತಾ ಇದ್ದಾರೆ. ಯೋರ್ದಾൻ്റെ അരികിൽ നിന്നാണ് ഇത് വെട്ടിക്കൊണ്ടിരിക്കുന്നത്.
ಹೀಗೆ ಕಡಿತಾ ಇರುವಾಗ ಅಂಚಿನಲ್ಲಿ, ಅಂದರೆ ಆ ಕಡೆ ನೀರು, ಅದರ ಪಕ್ಕದಲ್ಲೇ ಮರ, ಆ ದಡದಲ್ಲಿ ನಿಂತ್ಕೊಂಡು ಕಡಿತಾ ಇದ್ದಾನೆ ದೇವರ ಸೇವಕ. ಈ ಕಡಿತಾ ಇರುವಾಗ ಕೊಡ್ಲಿ ಏನಾಯಿತು ಗೊತ್ತಾ? ಕಾವು ಜಾರಿ. ಇದು ಹಿಂಗೆ ಫಿಕ್ಸ್ ಮಾಡಿರ್ತಾರಲ್ಲ, ಹಿಂಗೆ ಕಡಿತಾ ಇದ್ದಾನೆ, ಇದನ್ನು ಜಾರ್ಬಿಟ್ಟು ಕೊಡ್ಲಿಯಲ್ಲಿ ಹೋಯ್ತು, ನೀರು ಹೋಗ್ಬಿಡ್ತು. ಕೆಲವೊಂದು ವಿಶ್ವಾಸಿಗಳು ಕೊಡ್ಲಿ ಇಲ್ಲಂದ್ರೂ ಕಡಿತಾರೆ, ಕೊಡ್ಲಿ ಇಲ್ಲಂದ್ರೂ ಕಡಿತಾನೆ ಇರ್ತಾರೆ. ಆದರೆ ಇವನಿಗೆ ಗೊತ್ತಾಯಿತು, ಕೊಡ್ಲಿ ಹೋಗಿದ್ದು ಇವನಿಗೆ ಗೊತ್ತಾಯಿತು. ಅಭಿಷೇಕ ಇಲ್ಲ ಅಂದರು ಪ್ರೈಸ್ ರೋಡಲ್ಲ ಯಾವ. ಅದಕ್ಕೆ ಪೌಲ್ ಹೇಳ್ತಾ ಉಂಟು, ಪ್ರೈಸ್ ರೋಡ ಬುದ್ಧಿಯಲ್ಲೂ ನಾವು ಆರಾಧಿಸ್ಬೋದು, ಆತ್ಮದಲ್ಲಿ ನಾವು ಆರಾಧಿಸ್ಬೋದು. ಕೊಡಲಿ ಇಲ್ಲ ಅಂದರೆ ಬುದ್ಧಿ ಆರಾಧನೆ. ಸುಮ್ಮನೆ ಕಡಿತಾ ಇರ್ಬೋದು, ಆ್ಯಕ್ಷನ್ ತೋರಿಸ್ತಾ ಇರ್ಬೋದು ಹಿಂಗೆ. ಆತ್ಮದ ಆರಾಧನೆ ಅಂದರೆ ಕೊಡಲಿ ಇಟ್ಕೊಂಡು ಕಡಿಯುವಂಥದ್ದು. ಪ್ರೈಸ್ ರೋಡಲ್ಲ ನಾವು ಯಾವ ರೀತಿಯಲ್ಲಿ ನಾವು ಕಡಿತೇವೆ. ಕೊಡಲಿ ಹೋಯ್ತೆಂಬುದಾಗಿ ಗೊತ್ತಾದ ತಕ್ಷಣ ನಮ್ಗೆ ಗೊತ್ತೇ, ಒಂದು ಅದರ ತೂಕ ಕಡಿಮೆ ಆಯಿತು, ಕೈಯಲ್ಲಿ ಏನಾಯಿತು, ವೇಟ್ ಕಡಿಮೆ ಆಯಿತು. ನಮ್ಮ ಪ್ರಾರ್ಥನೆಯಲ್ಲಿ ವೇಟ್ ಬೇಕು, ನನ್ನ ಆರಾಧನೆಯಲ್ಲಿ ಒಂದು ವೇಟ್ ಬೇಕು, ನನ್ನ ಸ್ತೋತ್ರದಲ್ಲೊಂದು ವೇಟ್ ಬೇಕು. ವೇಟ್ಲೆಸ್ ಆಗಿ ಮಾರಬಾರ್ದು. ಪ್ರೈಸ್ ರೋಡಲ್ಲಿಯ ವೇಟ್ಲೆಸ್ ಆಗಿ ಹೋಗಬಾರ್ದು. ಪ್ರೈಸ್ ರೋಡಲ್ಲಿಯ ಎಲ್ಲ ಕಡೆ ವೇಟ್ಲೆಸ್ ಮಾಡ್ಲಿಕ್ಕೆ ಓಡಾಡ್ತಾ ಇದ್ದಾರೆ, ತೂಕ ಕಡಿಮೆ ಮಾಡ್ಲಿಕ್ಕೆ ಓಡಾಡ್ತಾ ಇದ್ದಾರೆ, ತೂಕ ಜಾಸ್ತಿ ಮಾಡ್ಲಿಕ್ಕೆ ಓಡಾಡ್ತಾ ಇದ್ದಾರೆ. ನಾವು ಆತ್ಮಿಕತೆಯಲ್ಲಿ ತೂಕ ಉಳ್ಳವರಾಗಿ ಮಾರ್ಪಡಬೇಕು. ಪ್ರೈಸ್ ರೋಡಲ್ಲಿಯ ನಾವು ಆತ್ಮಿಕತೆಯಲ್ಲಿ ಏನು ಉಳ್ಳವರಾಗಿ ಮಾರ್ಪಡಬೇಕು? ತೂಕ ಉಳ್ಳವರಾಗಿ ಮಾರ್ಪಡಬೇಕು. ನಾಮಾನನಿಗೆ ಹೇಳಿದ್ದು ಯಾರು ಗೊತ್ತಾ? ಚಿಕ್ಕ ಒಂದು ಹುಡುಗಿ ಹೇಳಿದ್ದು നാമാനനികേനെമ്പുതാകെ, എൻ്റെ രാജ്യത്ത് എൻ്റെ ദേശത്ത് ഒരു ദൈവപുരുഷനുണ്ട്, അവിടെ ചെന്നെങ്കിൽ നിൻ്റെ കുഷ്ഠമെന്താകും? ഒരു ഉറപ്പുള്ള ഒരു ഭാരമുള്ള ഒരു വേട്ടുള്ള ഒരു സുശേഷം കൊണ്ട് അറിയിച്ചു. തല പോകുന്ന കാര്യമാണ്, പേടിച്ചില്ല. ತಲೆ ಹೋಗುವಂಥ ವಿಷಯ ಅವಳು ಹೇಳಿದ್ದು. ಭಯ, ಅನ್ಯ ದೇಶದಲ್ಲಿ ಹೋಗಿ ದೇವ್ರ ಬಗ್ಗೆ ಹೇಳಿದ್ಲು ಏನೆಂಬುದಾಗಿ, ನೀನು ನಮ್ಮ ದೇಶಕ್ಕೆ ಹೋದರೆ ಅಲ್ಲೊಬ್ಬ ದೈವ ಪುರುಷನಿದ್ದಾನೆ, ಅವನಿನ್ನ ರೋಗವನ್ನು ಸೌಖ್ಯ ಮಾಡ್ತಾನೆ. ಒಬ್ಬ ಚಿಕ್ಕ ಹುಡುಗಿ ತಿಳಿದಂಥ ಸತ್ಯವನ್ನು ಗಟ್ಟಿಯಾಗಿ ಹೇಳಿದ್ಲು. ಪ್ರೈಸ್ ರೋಡಲ್ಲಿಯ ಅದೇ ಗಟ್ಟಿತನ ಎಂಬುದಾಗಿ ಹೇಳೋದು, ಅದೇ ಕೊಡಲಿ. ಪ್ರೈಸ್ ರೋಡಲ್ಲಿಯ ತಿಳಿದಂಥನ್ನು, ನಿಜವಾದದನ್ನು, ಸತ್ಯವಾದದನ್ನು ಹಾಗೆ ಹೇಳಬೇಕು. ಪ್ರೈಸ್ ರೋಡಲ್ಲಿಯ അവളಲ್ಲಿ ഗട്ടിത്തന ഇತ್ತು, നല്ല ഉറപ്പുള്ളവളായിരുന്നു, നല്ല ബലമുള്ളവളായിരുന്നു. അറിഞ്ഞ സത്യം അതുപോലെ വിളിച്ചു പറഞ്ഞു. അന്യദേശത്താണ്, തലപോകുന്ന കാര്യമാണ്, പേടിച്ചില്ല. എങ്ങനെങ്കിലും വിടുതലാകണമെങ്കിൽ ആയിക്കോട്ടെ എന്ന് പറഞ്ഞു. പ്രൈസ് രോഡാലിയ ಇವൻ്റെ ಕೈയിൽ നിന്ന് ಕೋಡಾಲಿ പോയി. ಪ್ರೈಸ್ ರೋಡಾಲಿಯ ಅವನ ಕೈಯಿಂದ ಕೊಡ್ಲಿ ಹೋಯಿತು. ಕೊಡ್ಲಿ ಹೋಗಿದ ತಕ್ಷಣ ಪ್ರೈಸ್ ರೋಡ್ ಅವನಿಗೆ ಗೊತ್ತಾಯಿತು. ಎರಡು ಕಾರಣಗಳಿದೆ ಅಲ್ಲಿ. ಒಂದು, ಕೈಯಲ್ಲಿ ತೂಕ ಕಡಿಮೆ ಆಯಿತು. ಎರಡನೇದು, ಮರಕ್ಕೆ ಏಟು ಬೀಳ್ತಾ ಇಲ್ಲ. ಮರಕ್ಕೆ ಏನು ಬೀಳ್ತಾ ಇಲ್ಲ? ಏಟು ಬೀಳ್ತಾ ಇಲ್ಲ. ಪ್ರೈಸ್ ರೋಡಲ್ಲ ನಮ್ಮ ಪ್ರಾರ್ಥನೆ ಏಟು ಬೀಳುವಂಥ ಪ್ರಾರ್ಥನೆ ಆಗಬೇಕು. ನಮ್ಮ ಉಪವಾಸ ಪ್ರಾರ್ಥನೆ ಆಳವಾಗಿ ಏಟು ಬೀಳುವಂಥ ಉಪವಾಸ ಪ್ರಾರ್ಥನೆ ಆಗಬೇಕು. ನಮ್ಮ ಪ್ರೈಸ್ ನಂಬಿಕೆ ಆಳವಾಗಿ ಇಳಿಸುವಂಥದ್ದಾಗಿರಬೇಕು. ಅದಕ್ಕೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದ್ರು, ആഴവാദ സ്ഥലಕ್ಕೆ ಹೋಗು. ദൈവം പത്രോസിനെ പറഞ്ഞു, ആഴമുള്ള സ്ഥലത്തിലേക്ക് നിന്റെ പടകനെ നീക്ക്. പ്രൈസ് ರೋಡല്ല ಆಳಕ್ಕೆ ಹೋಗು, ನಿನ್ನ ಹಡಗನ ಆಳಕ್ಕೆ ಇಳಿಸು. ಪ್ರೈಸ್ ರೋಡಲ್ಲ ಎಷ್ಟು ಆಳಕ್ಕೆ ಹೋಗ್ತೀಯ ಅಷ್ಟು ಅಡ್ಡಿತಟ್ಟಿಂದ ನಾನು ಮೀನನ್ನು ಎತ್ಕೊಂಡ್ಬರ್ತೇನೆ ನಿನಗೆ. ಪ್ರೈಸ್ ರೋಡಲ್ಲಿಯ ಅದಕ್ಕೆ ನಮ್ಮ ಏಟುಗಳು ಆಳವಾಗಿ ಬೀಳಬೇಕು. ಪ್ರೈಸ್ ರೋಡಲ್ಲಿಯ ನಮ್ಮ ಕಡೆ ಮರ ಕಡೆಯವರಿದ್ದಾರೆ, ಅವ್ರಿಗೆ ಒಳ್ಳೆ ನ್ಯಾಕ್ ಇದೆ. ನಾವು ಮರ ಕಡಿದ್ರೆ 10 ಏಟಲ್ಲಿ ಬೀಳಿಸ್ತಾರೆ. ಆದರೆ ಚೆನ್ನಾಗಿ ಮರ ಕಡೆಯವನಿದ್ರೆ ಗೊತ್ತಾ, 2 ಇಲ್ಲ 3ನೇ ಏಟಿಗೆ ಮರ ಬೀಳುತ್ತೆ. ಹೆಂಗೆ ಹೊಡಿತಾರೆ ಗೊತ್ತಾ? ಅವರು ಸ್ಟ್ರೇಟಾಗಿ ಹೊಡೆಯಲ್ಲ, ಹಿಂಗೆ ಕ್ರಾಸಾಗಿ ಹೊಡಿತಾರೆ. ಪ್ರೈಸ್ ರೋಡಲ್ಲ ಹಿಂಗಿನ ಚೆರಿಚು വെട്ടണം. ಮಲಯಾಳದಲ್ಲಿ ಚೆರಿಚು വെട്ടണം ಎಂಬುದಾಗಿ ಅಂದರೆ ಕ್ರಾಸ್ ಮಾಡಿ ಹೊಡಿಬೇಕು. ಕ್ರಾಸ್ ಮಾಡಿ ಹೊಡೆದ್ರೆ ಕೊಡ್ಲಿ ಆಳಕ್ಕಿಳಿಯುತ್ತೆ. ಪ್ರೈಸ್ ರೋಡಲ್ಲ ಪ್ರಾರ್ಥನೆಯಲ್ಲಿ ನಾವು ಕೂಡ ಆಳವಾಗಿ ಇಳಿಸೋಣ. ಪ್ರೈಸ್ ರೋಡಲ್ಲ ನಾವು ಪ್ರಾರ್ಥನೆಯಲ್ಲಿ ಆಳವಾಗಿ ಇಳಿಯೋಣ, ಮರ ಬೀಳುತ್ತೆ. ಪ್ರೈಸ್ ರೋಡಲ್ಲಿಯ ಗಂಡನಿಗಾಗಿ ಪ್ರಾರ್ಥನೆ ಮಾಡುವಂಥ ಹೆಂಡತಿಯೇ, ನಿನ್ನ ಗಂಡನನ್ನು ಪ್ರಾರ್ಥನೆಯಲ್ಲಿ ನಿನ್ನ ಕೆಡವಬಹುದು. ಪ್ರೈಸ್ ರೋಡಲ್ಲಿಯ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವಂಥ ತಂದೆ ತಾಯಿಗಳೇ, ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮ ಮಕ್ಕಳನ್ನು ಆತ್ಮಿಕವಾಗಿ ನೀವು ಆಲಯಕ್ಕೆ ಕರ್ತರಬಹುದು. ಅವರ ಮೇಲೆ ಹೋರಾಡುವಂಥ ಹೋರಾಟಗಳನ್ನು ಕೆಡವಬಹುದು. ಪ್ರೈಸ್ ರೋಡಲ್ಲಿಯ ಕುಟುಂಬದಲ್ಲಿ ಹೋರಾಡುವಂಥ ಹೋರಾಟಗಳನ್ನು ನಾವು ಕೆಡವಬಹುದು. ನಾವು ಅಷ್ಟು ಆಳವಾಗಿ ಕಡಿಬೇಕು. ಪ್ರೈಸ್ ರೋಡಲ್ಲಿಯ ಅವನಿಗೆ ಗೊತ್ತಾಯಿತು, ನನ್ನ ಹತ್ರ ಕೊಡ್ಲಿ ಇಲ್ಲ, ನನ್ನ ಹತ್ರ ಏನಿಲ್ಲ, ಕೊಡ್ಲಿ ನಷ್ಟವಾಗಿದೆ. ಈಗ ಮರಕ್ಕೇನು ಬೀಳ್ತಾ ಇಲ್ಲ, ಏಟು ಬೀಳ್ತಾ ಇಲ್ಲ. ಅವನೊಬ್ಬ ಒಳ್ಳೆ ತೀರ್ಮಾನ ಉಳ್ಳಂಥ ಒಬ್ಬ ಸೇವಕನಾಗಿದ್ದ. ಅವನು ಒಳ್ಳೆ ತೀರ್ಮಾನ, ಅವನು ಕೊಡ್ಲಿ ಹಾಳಾಯಿತು, ಹೋಯ್ತು, ಆಯಿತು. ಅವನೇನು ಹೇಳ್ಬೋದಾಗಿತ್ತು, ನೀವು ಒಂದು ಮರ ಕಡಿದ್ಮೇಲೆ ನಿಮ್ಮ ಕೊಡ್ಲಿ ನನಗೆ ಕೊಡಿ, ಆಮೇಲೆ ನಾನು ಕಡಿತೇನೆ. ಅವನು ಹೇಳ್ಬೋದಾಗಿತ್ತಲ್ವ. ತನ್ನ ಜೊತೆಗಿರೋರು ಮರ ಕಡಿದು ಬೀಳಿಸಿದ ಮೇಲೆ
ಅಣ್ಣ ಒಂದು 5 ನಿಮಿಷ ಕೊಡೋಣ, ನಾ ಇನ್ನೊಂದು ಮರ ಕಡಿತೇನೆ. ಸಮಯ ವ್ಯರ್ಥ ಮಾಡುವಂಥ ಸೇವಕನಾಗಿರಲಿಲ್ಲ. ನನಗಿರುವಂಥ ಸಮಯ ಕೊಂಚ ಸಮಯ, ಅಷ್ಟರಲ್ಲಿ ನಾನು ಒಂದು ಮರ ಬೆಳೆಸಬೇಕು. ನನ್ನ ಕೊಡ್ಲಿ ಹೋಗಿದ್ದಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ನಾನೊಂದು ಕಲ್ ಮೇಲನೋ ಎಲ್ಲಾದ್ರೂ ಹೋಗಿ ನಾನು ರೆಸ್ಟ್ ತೊಗೊಳ್ಳಲ್ಲ. ಬೇಗ ಯಾರನ್ನ ಕರೆದ ಅವನು? ಎಲೀಷನನ್ನು ಕರೆದ. ಅವನ ಜಾಗ ಬಿಡಲಿಲ್ಲ, ಆ ಜಾಗ ಗುರ್ತು ಮಾಡ್ದ. ಆಮೇಲೆ ಎಲೀಷನನ್ನು ಕರೆದ. ಎಲೀಷನೇ ಓಡಿ ಬಾ, ನನ್ನ ಕೊಡ್ಲಿ ಇಲ್ಲಿ ಬಿದ್ದಿದೆ. ಈ ಉಪವಾಸ ಪ್ರಾರ್ಥನೆ ಬಿದ್ದಂಥ ಸ್ಥಳವನ್ನು ಕ್ರಿಸ್ತನಿಗೆ ನಾವು ತೋರಿಸಿ ನಾವು ಪ್ರಾರ್ಥಿಸುವವರಾಗಿರಬೇಕು. ನಮ್ಮ ಯಾವ ವಿಷಯದಲ್ಲಿ ನಾವು ಬಿದ್ದಿದ್ದೇವೆ, ಯಾವ ವಿಷಯದಲ್ಲಿ ನಾವು ಕೆಡವಲ್ಪಟ್ಟಿದ್ದೇವೆ, ಯಾವ ವಿಷಯದಲ್ಲಿ ನಾವು ಸೋತು ಹೋಗಿದ್ದೇವೆ, ಯಾವ ವಿಷಯದಲ್ಲಿ ನಿರಾಶೆ ಪಡ್ತಾ ಇದ್ದೇವೆ, ಆ ವಿಷಯದಲ್ಲಿ ನನ್ನ ಕ್ರಿಸ್ತನನ್ನು ಇಳಿಸಬೇಕು. ಪ್ರೈಸ್ ಲಾರ್ಡ್. ಆ ವಿಷಯದಲ್ಲಿ ನನ್ನ ದೇವರನ್ನ ನಿಲ್ಲಿಸಬೇಕು. ಆ ವಿಷಯದಲ್ಲಿ ನಾನು ಯೇಸು ಸ್ವಾಮಿನ ಕರಿಬೇಕು. ಅಪ್ಪ, ನನ್ನ ಜೀವಿತ ನಾನು ಇಲ್ಲಿ ಬಿದ್ದಿದ್ದೇನೆ, ನನ್ನ ಕುಟುಂಬದಲ್ಲಿ ನಾನು ಇಲ್ಲಿ ಬಿದ್ದಿದ್ದೇನೆ, ಈ ಜಾಗದಲ್ಲಿ ನೀನು ಅದನ್ನು ಬಲಪಡಿಸು. ಒಪ್ಪಿಸ್ಕೊಡ್ತೀರಾ? ಒಪ್ಪಿಸ್ಕೊಡ್ಬೇಕು. ಯಾವ ರೀತಿ ಎಲೀಷ ಓಡಿ ಬಂದ. ಎಲೀಷ ಕೇಳ್ದ, ಬಿದ್ದಂಥ ಜಾಗ ನಿನಗೆ ಗೊತ್ತಾ? ಎಲೀಷ ಅವನು ಹೇಳ್ದ, ಸ್ವಾಮಿ ಇಲ್ಲೇ ಬಿದ್ದಿದ್ದು, ಇಲ್ಲಿಂದ ನಾನು 1 ಇಂಚು ಆ ಕಡೆ ಮೂವ್ ಆಗಿಲ್ಲ. ನನ್ನ ಕೊಡ್ಲಿ ಇಲ್ಲೇ ಬಿದ್ದಿದ್ದು ನೋಡು, ನಾನು ಅರ್ಧ ಮರ ಕಡ್ದಿದ್ದೇನೆ, ಗುರ್ತಿದೆ ನೋಡು, ನನ್ನ ಕೊಡ್ಲಿಲ್ಲಿ ಬಿದ್ದಿದೆ, ಇದೇ ನನ್ನ ಕಾವು. ಪ್ರೈಸ್ ಲಾರ್ಡ್. ನನ್ನ ಕೊಡ್ಲಿಲ್ಲಿ ಹೋಗಿದೆ. ಪ್ರೈಸ್ ಲಾರ್ಡ್. ನನಗೆ ಶಕ್ತಿ ಇಲ್ಲ, ಕೊಡ್ಲಿ ಎತ್ತಲಿಕ್ಕೆ ನನಗೆ ಶಕ್ತಿ ಇಲ್ಲ, ನಾನು ಈಜಲಿಕ್ಕೆ ನನಗೆ ಬರಲ್ಲ, ಇಲ್ಲ ನಾನು ಮುಳುಗ್ಬಿಟ್ಟು ಕೊಡ್ಲಿ ಎತ್ಕೊಂಡು ಬರ್ತಿದ್ದೆ, ಆ ಶಕ್ತಿ ನನಗಿಲ್ಲ. ನಿನಗೆ ಶಕ್ತಿ ಇದೆ. ಪ್ರೈಸ್ ಲಾರ್ಡ್. ಇಲ್ಲೇ ಬಿದ್ದಿರೋದು. ಹಾಲೆಲೂಯಾ. ಯಾವ ವಸ್ತು ಎಲ್ಲಿ ಬಿದ್ದಿದೆ? ಪ್ರೈಸ್ ಲಾರ್ಡ್. ನನ್ನ ಆತ್ಮಿಕವಾದ ಜೀವಿತದಲ್ಲಿ ಏನಾದರೂ ಬಿದ್ದು ಹೋಗಿದೆಯಾ? ನಂಬಿಕೆಯಲ್ಲಿ ಬಿದ್ದು ಹೋಗಿದೆಯವಾ? ತೀರ್ಮಾನದಲ್ಲಿ ಬಿದ್ದು ಹೋಗಿದ್ದೇವಾ? ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದ್ದೇವಾ? ವಾಕ್ಯ ಜ್ಞಾನದಲ್ಲಿ ಬಿದ್ದು ಹೋಗಿದ್ದೇವಾ? ಆತ್ಮಿಕವಾದ ಅನ್ಯೋನ್ಯತೆಯಲ್ಲಿ ನಾವು ಬಿದ್ದು ಹೋಗಿದ್ದೇವಾ? ಅದನ್ನು ಮರಳಿ ಪಡೆಯುವುದಕ್ಕಾಗಿ ಈ 21 ದಿವಸದ ಉಪವಾಸ ಪ್ರಾರ್ಥನೆಗಾಗಿ ನಾವು ಸಿದ್ಧರಾಗೋಣ. ನನ್ನಲ್ಲಿ ಬಿದ್ದು ಹೋಗಿರುವುದನ್ನು, ನನ್ನಲ್ಲಿ ಪ್ರೈಸ್ ಕೈ ಬಿಡಲ್ಪಟ್ಟಿರುವುದನ್ನು, ನನ್ನ ತೀರ್ಮಾನದಲ್ಲಿ ನಾನು ಬಿದ್ದು ಹೋಗಿದ್ದೇನಾ? ದೇವರ ಹತ್ರ ಒಪ್ಪಿಸಿಕೊಡೋಣ. ಅಪ್ಪ, ಈ 21 ದಿವಸದಲ್ಲಿ ನಾನು ಕಳೆದುಕೊಂಡಿರುವಂಥ ಕೊಡಲಿನ ನಾನು ಹುಡುಕಬೇಕು ಸ್ವಾಮಿ. ನಾನು ಮೊದಲು ಆತ್ಮದ ಅಭಿಷೇಕದಲ್ಲಿ ಆರಾಧನೆ ಮಾಡಿದಂಥ ವ್ಯಕ್ತಿ. ನಮ್ಮ ಸಭೆಯಲ್ಲಿ, ನಮ್ಮ ಊರಿನ ಸಭೆಯಲ್ಲಿ ಪ್ರೈಸ್ ಲಾರ್ಡ್ ಇದೇ ರೀತಿ ಈ ಪ್ರೈಸ್ ಲಾರ್ಡ್ ಸಹೋದರ ಸಹೋದರಿಯರು ಈ ರೀತಿಯಾಗಿ ಕೂತ್ಕೊಂಡು ಆರಾಧನೆ ಮಾಡುವಂಥ ಸಮಯದಲ್ಲಿ ಹಿಂಬದಿಯಿಂದ ಒಂದು ಸಹೋದರನು ಅನ್ಯ ಭಾಷೆಯಲ್ಲಿ ದೇವರನ್ನ ಆರಾಧನೆ ಮಾಡ್ದ. ಅವರ ಅನ್ಯ ಭಾಷೆಯ ವ್ಯಾಖ್ಯಾನವನ್ನು ಇಲ್ಲಿ ಕೂತಿರುವಂಥ ಸಹೋದರಿ ಹೇಳಿದ್ಲು. ಇವತ್ತು ಪ್ರೈಸ್ ಲಾರ್ಡ್ ಅದಕ್ಕೆ ಆ ವ್ಯಕ್ತಿ ಇವತ್ತು ಜೀವಂತವಾಗಿ ನಮ್ಮ ಊರಲ್ಲಿದ್ದಾನೆ. ಜೋಣಿ ಎಂಬಂಥ ಒಬ್ಬ ಸಹೋದರ ಆ ಮೂಲೆಯಲ್ಲಿ ಕೂತ್ಕೊಂಡು ಅನ್ಯ ಭಾಷೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇರುವಾಗ ಪ್ರೈಸ್ ಲಾರ್ಡ್ ಅಮ್ಮಕುಟ್ಟಿ ಅಂತ ಒಬ್ಬ ಸಹೋದರಿ ತನ್ನ ಈ ಜಾಗದಲ್ಲಿ ಕೂತ್ಕೊಂಡು ಅವ್ರು ಹೇಳಿದಂಥ ಅನ್ಯ ಭಾಷೆಯ ವ್ಯಾಖ್ಯಾನವನ್ನು ಅವ್ರು ಇಲ್ಲಿ ಕೂತ್ಕೊಂಡು ಹೇಳಿದರು. ಹೇಗೆ ನಡೀತು ಹೇಳಿ? ಪ್ರೈಸ್ ಲಾರ್ಡ್. ದೇವರಾತ್ಮನು ಗಲಿಬಲಿ ಆತ್ಮನಲ್ಲ. ದೇವರಾತ್ಮನ ಸಭೆಯಲ್ಲಿ ಗಲಿಬಲಿಗೊಳಿಸುವಂಥ ಆತ್ಮನಲ್ಲ. ಅದು ಐಕ್ಯತೆ ಕೊಡುವಂಥ ಆತ್ಮನಾಗಿದ್ದಾನೆ, ಬಲಪಡಿಸುವಂಥ ಆತ್ಮನಾಗಿದ್ದಾನೆ, ಸಹಾಯ ಕೊಡುವಂಥ ಆತ್ಮನಾಗಿದ್ದಾನೆ. ಪ್ರೈಸ್ ಲಾರ್ಡ್. MS ಪಾಳ್ಯದಲ್ಲಿ ನಾನು ಅವತ್ತು ಹೋಗಿದ್ದೆ. ಒಂದು ಬಾಬು ಚರ್ಯನ್ ಅಂತ ಒಬ್ಬ ಪಾಸ್ಟರ್ ಬಂದಿದ್ದರು. ಪಾಸ್ಟರ್ ಬಾಬು ಚರ್ಯನ್ ನಮ್ಮ ಸಹೋದರಿಗೆಲ್ಲ ಗೊತ್ತಿದೆ. ಪ್ರೈಸ್ ಲಾರ್ಡ್. ಅವರು ಪ್ರಸಂಗ ಮಾಡಲಿಕ್ಕೆ ಬಂದಾಗ, ಸ್ಟೇಜಲ್ಲಿ ಪ್ರಸಂಗ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಾಗ ದೊಡ್ಡ ಒಂದು ಬಲಹೀನತೆ ಅವರಲ್ಲಿ, ಪ್ರಸಂಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹತ್ತಿರದಲ್ಲಿರುವಂಥ ಒಂದು 3-4 ಪಾಸ್ಟರ್ನ ಹತ್ತಿರ ಕರೆದುಬಿಟ್ಟು ಹೇಳಿದ್ರು, ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನನಗೆ ಪ್ರಸಂಗ ಮಾಡಲಿಕ್ಕಾಗಲಿ, ಏನೋ ದೊಡ್ಡ ಒಂದು ತಡೆ, ಒಂದು ಮೋಡದೊಪ್ಪಾದಲ್ಲಿ ತಡೆ ಕಾಣಿಸ್ತಾ ಇದೆ, ದಯವಿಟ್ಟು ನನಗೆ. ಅವರು ಮಂಡಿ ಊರಿದ್ರು. ಸಹೋದರರು ಬಂದು ಸೇವಕರೆಲ್ಲ ಸೇರಿ ಅವರ ತಲೆ ಮೇಲೆ ಕೈ ಇಟ್ಟು, ಎಷ್ಟು ದೊಡ್ಡ ಸೇವಕರು ಗೊತ್ತಾ? ಬಾಬು ಚರೇನ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಒಳ್ಳೆ ಸ್ಪೀಚರು. ಸೇವಕರೆಲ್ಲ ಬಂದು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ ನಂತರ ನಡೆದಂಥ ಅಭಿಷೇಕ ಬಿಡುಗಡೆ ಒಂದು ವ್ಯತ್ಯಾಸವಾಗಿತ್ತು. ಪ್ರೈಸ್ ಲಾರ್ಡ್. ಆ ಸೇವಕನಿಗೆ ಗೊತ್ತಾಯ್ತು, ಏನೋ ತಡೆ ಬರ್ತಾ ಇದೆ. ನನ್ನ ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಏನಾದರೂ ತಡೆ ಬರ್ತಾ ಇದ್ರೆ ನಮ್ಮ ಸಹೋದರನ ಬೇಗ ಕರಿಬೇಕು, ನಮ್ಮ ಸೇವಕರನ್ನ ಕರಿಬೇಕು. ಬ್ರದರ್ ಬನ್ನಿ, 1 ತಾಸಿನ ನೊಟ್ಟಿಗೆ ಕೂತ್ಕೊಂಡು ಪ್ರೇಯರ್ ಮಾಡಿ. ಯೇಸು ಸ್ವಾಮಿ ಹೇಳಿದ್ರು, ನನಗೆ ಮರಣ ಬರ್ತಾ ಇದೆ. 12 ಶಿಷ್ಯರನ್ನ ಕರೆದ್ರು, ನನಗಾಗಿ ಪ್ರೇಯರ್ ಮಾಡ್ತೀರಾ? ಸ್ವಲ್ಪ ಹೊತ್ತು ನನ್ನೊಟ್ಟಿಗೆ ಪ್ರೇಯರ್ ಮಾಡ್ತೀರಾ? ಸ್ವಲ್ಪ ಸಮಯ ನನಗಾಗಿ ಕೊಡ್ತೀರಾ? ಎಲ್ಲರೂ ನಿದ್ದೆ ಮಾಡಿದರು. ನಾವು ನಿದ್ದೆ ಮಾಡಬಾರ್ದು. ಪ್ರೈಸ್ ಲಾರ್ಡ್. ನನ್ನ ಏನಾದರೂ ವಿಷಯದಲ್ಲಿ ಕಠಿಣ ಪರಿಸ್ಥಿತಿ ಹೋಗುವಾಗ ನನ್ನನ್ನು ಸಹೋದರನ ಕರಿಬೇಕು, ನನ್ನ ಸಹೋದರಿಯನ್ನು ಕರಿಬೇಕು. ಪ್ರೈಸ್ ಲಾರ್ಡ್. ಫೋನ್ ಮಾಡಿ ಅವರ ಚಾಡಿ ಹೇಳಲಿಕ್ಕೆ ಕರೆಯೋದಲ್ಲ. ಇವತ್ತು ಸಭೆಯಲ್ಲಿ ಅನೇಕರಿಗೆ ಹಂಗೆ ನಡೀತಾ ಇದೆ. ನಮ್ಮ ಸಭೆಯಲ್ಲಿ ಅನೇಕ ಸಭೆಗಳು ನಡೀತಾ ಇದೆ. ಈ ಸಹೋದರನ ಬಗ್ಗೆ ಆ ಸಹೋದರನಿಗೆ ಹೇಳೋದು, ಈ ಸಹೋದರಿ ಬಗ್ಗೆ ಆ ಸಹೋದರಿಗೆ ಹೇಳೋದು. ಅದಕ್ಕಾಗಿ ಅಲ್ಲ, ಪ್ರಾರ್ಥಿಸುವುದಕ್ಕಾಗಿ ನಾವು ಕರೆ ಮಾಡಬೇಕು. ನಮ್ಮ ವಿಷಯಗಳನ್ನ ನಾವು ಹಂಚ್ಕೊಳ್ಬೇಕು. ಅಷ್ಟು ಐಕ್ಯ ಇರುವಂಥ ಒಂದು ಸಭೆಯಾಗಿ ನಾವು ನಿಲ್ಲಬೇಕು. ಪ್ರೈಸ್ ಲಾರ್ಡ್. ಹಾಗಿರುವುದಾದರೆ ನಾವು ಉನ್ನತವಾದ ರೀತಿಯಲ್ಲಿ ನಾವು ನಡೀಬಹುದು. ಪ್ರೈಸ್ ಲಾರ್ಡ್. ನಮ್ಮ ಸಭೆ ಆಶೀರ್ವಾದದ ರೀತಿಯಲ್ಲಿ ನಡೆಯುತ್ತದೆ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ಸಿದ್ಧರಾಗಬೇಕು.
ಅವನ ಜಾಗ ಬಿಡಲಿಲ್ಲ, ಆ ಜಾಗದಲ್ಲೇ ನಿಂತ್ಕೊಂಡ. ಎಲೀಷನು ಬಂದು ಜಾಗವನ್ನು ನೋಡ್ದ. ತಕ್ಷಣ ಅವನೇನು ಮಾಡ್ದ ಗೊತ್ತಾ? ಒಂದು ಮರದ ಕೊಂಬೆಯನ್ನು ಕಡಿದುಬಿಟ್ಟು ಎಲ್ಲಿಗೆ ಹಾಕ್ದ? ಆ ನೀರಲ್ಲಿ ಹಾಕ್ದ. ಆ ಕೊಂಬೆ ನೀರನ್ನ ಟಚ್ ಮಾಡಿದ ತಕ್ಷಣ ಆಳದಲ್ಲಿ ಬಿದ್ದಂಥ ಕೊಡಲಿ ಮೇಲೆ ಬಂತು. ಅದರ ಅರ್ಥ ಇಷ್ಟೇ, ಅದರ ಸ್ವಭಾವ ಬದಲಾವಣೆ ಆಯಿತು. ಹಾರ್ಡ್ ಆದಂಥದ್ದು ಸಾಫ್ಟ್ ಆಗೋಯ್ತು. ಕಬ್ಬಣ ಸಾಫ್ಟ್ ಆಗಿ ಹೋಗ್ಬಿಡ್ತು, ತೂಕ ಇಲ್ಲ, ಬೆಂಡ್ ಥರ ಆಗ್ಬಿಡ್ತು. ಪ್ರೈಸ್ ಲಾರ್ಡ್. ಅಲ್ಲ, ನಿಮ್ಮ ಮಾತಿಗೆ ಬೆಂಡ್ ಆಗದೇ ಇರೋನು, ಆಗದೇ ಇರೋನು ವಾಕ್ಯಕ್ಕೆ ಬದಲಾಗಲೇಬೇಕು. ಪ್ರೈಸ್ ಲಾರ್ಡ್. ಅಲ್ಲ, ನಿಮ್ಮ ಮಾತಿಗೆ, ತಂದೆ ತಾಯಿ ಮಾತಿಗೆ ಬದಲಾಗದೇ ಇರುವಂಥ ಮಕ್ಕಳು, ಹೆಂಡತಿಯ ಮಾತಿಗೆ ಬದಲಾಗದೇ ಇರುವಂಥ ಗಂಡನ ಮಾತಿಗೆ ಬದಲಾಗದೇ ಇರುವಂಥ ಹೆಂಡತಿ, ಪಾಸ್ಟರ್ ಮಾತಿಗೆ ಬದಲಾಗದೇ ಇರುವಂಥ ವಿಶ್ವಾಸಿ ದೇವರ ಮಾತಿಗೆ ಬದಲಾಗಲೇಬೇಕು. ಪ್ರೈಸ್ ಲಾರ್ಡ್. ಅಲ್ಲಿಯ ಹಾಕಿದ ತಕ್ಷಣ ದಪ್ಪ ಇದ್ದಂಥ ಗಟ್ಟಿಯಾದಂಥ ಕೊಡಲಿ, ಪ್ರೈಸ್ ಲಾರ್ಡ್, ಅಲ್ಲಿಯ ಬೆಂಡ್ ಥರ ನೀರ ಮೇಲೆ ತೇಲಾಡ್ತಾ ಇದೆ. ನಾವೆಲ್ಲ ಹಾಗೆ ಇವತ್ತಲ್ಲಿ ತೇಲಾಡ್ತಾ ಇರೋದು. ಇವತ್ತು ಆಲಯದಲ್ಲಿ ನಾವೆಲ್ಲ ತೇಲಾಡ್ತಾ ಇದ್ದೇವಲ್ಲ, ಇದರ ಹಿಂದೆ ಒಂದು ಪ್ರಾರ್ಥನೆ ಇದೆ, ಇದರ ಹಿಂದೆ ಒಂದು ಕಣ್ಣೀರಿದೆ. ನಾವು ಸುಮ್ಮನೆ ರಕ್ಷಣೆ ಹೊಂದಲಿಲ್ಲ, ನಾವು ಸುಮ್ಮನೆ ಕ್ರಿಸ್ತನನ್ನು ತಿಳ್ಕೊಂಡಿಲ್ಲ. ಎಷ್ಟೋ ಜನರ ಮಂಡಿ ಊರಿದ ಫಲವಾಗಿ ಇವತ್ತು ನಾವು ಬಂದಿದ್ದೇವೆ. ಪ್ರೈಸ್ ಲಾರ್ಡ್. ಅಲ್ಲಿಯ ಸರಿ, ಹೆನ್ರಿ ಬ್ರದರ್ ಹೇಳಿದರು, ಅವರ ತಾಯಿಯ ಕಣ್ಣೀರಿನ ಪ್ರಾರ್ಥನೆ ಅವರ ರಕ್ಷಣೆಗೆ ಕಾರಣ ಎಂಬುದಾಗಿ. ಪ್ರೈಸ್ ಲಾರ್ಡ್. ಅಲ್ಲಿಯ ಎಷ್ಟೋ ಜನರ ಕಣ್ಣೀರಿನ ಪ್ರಾರ್ಥನೆ ಉಪವಾಸವಾಗಿದೆ, ಒಬ್ಬೊಬ್ಬರ ರಕ್ಷಣೆಗೆ ಕಾರಣವಾಗಿ ಮಾರ್ಪಟ್ಟಿತ್ತು. ದೇವ್ರ ಮಕ್ಕಳೇ, ಯಾರು ಸುಮ್ಮನೆ ಏನು ರಕ್ಷಣೆ ಹೊಂದಲಿಕ್ಕೆ ಆಗಲ್ಲ ಬಿಡಿ. ಸೈತಾನ ಅಷ್ಟು ಬೇಗ ಯಾರನ್ನೂ ಬಿಟ್ಕೊಡಲ್ಲ. ಸೈತಾನ ಅಷ್ಟು ಬೇಗ ಒಬ್ಬನೂ ಬಿಟ್ಕೊಡಲ್ಲ. ಬಿಟ್ಕೊಡ್ಬೇಕಾ? ನಮ್ಮ ಉಪವಾಸ ಕಣ್ಣೀರಲ್ಲಿ ಎಲ್ಲವನ್ನ ಬಿಡ್ತಾನೆ, ಎಲ್ಲವೂ ಮೇಲೆ ತೇಲಾಡುತ್ತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹೇಳ್ತೇನೆ ನೋಡಿ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆ ಎಲೀಷನು ತಂದೆಯಾದ ದೇವರಾಗಿದ್ದಾನೆ, ಕಡಿಯಲ್ಪಟ್ಟಂಥ ಆ ಕೊಂಬೆ ಅದು ಕ್ರಿಸ್ತನಾಗಿದ್ದಾನೆ, ಕೊಡಲಿ ನಾವಾಗಿದ್ದೇವೆ. ಪ್ರೈಸ್ ಲಾರ್ಡ್. ತಂದೆಯಾದ ದೇವರು ಕ್ರಿಸ್ತನನ್ನು ಪರಲೋಕದಿಂದ ಭೂಮಿಗೆ ಪ್ರೈಸ್ ಕಳಿಸಿದ ಕಡದು ಇಲ್ಲಿ ಪ್ರೈಸ್ ನಮ್ಮ ರಕ್ಷಣೆಗಾಗಿ, ನಮ್ಮನ್ನು ತೇಲಿಸುವುದಕ್ಕಾಗಿ, ಸ್ವಭಾವ ಬದಲಾವಣೆ ಮಾಡೋದಕ್ಕಾಗಿ, ಈ ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಪಾಪ ಎಂಬಂಥ ಯೋರ್ದಾನಿಂದ ಮೇಲೆ ಕೆದ್ದೇಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದು ನಾವು ಕಳ್ಕೋಬಾರ್ದು, ಯಾರೂ ಕಳ್ಕೋಬಾರ್ದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾವು ಯಾರು ಕಳ್ಕೋಬಾರ್ದು ಈ ರಕ್ಷಣೆಯನ್ನು. ಯೋರ್ದಾನ್ ನಮ್ಮನ್ನು ಮುಳುಗಿಸುವುದಕ್ಕಾಗಿ, ಯೋರ್ದಾನ ನಮ್ಮನ್ನು ನಾಶಪಡಿಸುವುದಕ್ಕಾಗಿ ಕಾಯ್ತಾ ಇದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ತಲೆ ಮೇಲೆ ಕೈ ಇಟ್ಟು ಅದು ಬರುತ್ತೆ ಇದು ಬರುತ್ತೆ ಎಂಬುದಾಗಿ ಹೇಳಿದರೆ ತುಂಬ ಸಂತೋಷ. ನಮ್ಮ ಕೊರತೆಗಳನ್ನು ಹೇಳಿದರೆ ನಾವು ದುಃಖ ಪಡ್ತೇವೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಮ್ಮಲ್ಲಿ ಯೋರ್ದಾನ್ ಇದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಮ್ಮನ್ನು ಮುಳುಗಿಸಿ ಬಿಡುತ್ತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೋರ್ದಾನನ್ನು ಗೆಲ್ಲಬೇಕಂದ್ರೆ, ಯೋರ್ದಾನಲ್ಲಿ ನಾವು ಪ್ರೈಸ್ ಲಾರ್ಡ್ ಜಯ ಹೊಂದಬೇಕಂದ್ರೆ ನಮ್ಮ ಹೆಗಲ ಮೇಲೆ ಏನಿರಬೇಕು ಗೊತ್ತಾ? ದೇವರ ಮಂಜೂಷ ಇರಬೇಕು. ನಮ್ಮ ಹೆಗಲ ಮೇಲೆ ದೇವರ ಮಂಜೂಷ ಇದ್ದರೆ ನಾವು ಯೋರ್ದಾನನ್ನು ಸೀಳಿ ಹಾಕ್ಬೋದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಕ್ರಿಸ್ತನು ನಮ್ಮಲ್ಲಿರುವುದಾದರೆ ನಾವು ಯೋರ್ದಾನಲ್ಲಿ ತೇಲುವಂಥ ಸ್ವಭಾವಗಳು ನಮ್ಮಲ್ಲಿ ಬರುತ್ತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಸಭೆಯನ್ನು ಮುಳುಗಿಸುವುದಕ್ಕಾಗಿ, ಕುಟುಂಬವನ್ನು ಮುಳುಗಿಸುವುದಕ್ಕಾಗಿ, ವ್ಯಕ್ತಿಗಳನ್ನು ಮುಳುಗಿಸುವುದಕ್ಕಾಗಿ ಯೋರ್ದಾನಿನ ಶಕ್ತಿಗಳು ನಮ್ಮೊಟ್ಟಿಗೆ ಹೋರಾಡ್ತಾ ಇದೆ. ಆದರೆ ನಾವು ಯಾವಾಗ ಮಂಜೂಷವನ್ನು ಹೆಗಲ ಮೇಲೆ ಇಟ್ಕೋತೇವೆ, ಯಾವಾಗ ಕ್ರಿಸ್ತನ ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ ಶಕ್ತಿ ನನ್ನಲ್ಲಿ ವ್ಯಾಪರಿಸುತ್ತದೆ, ನಾನು ಪ್ರೈಸ್ ಸಕಲವನ್ನು ಗೆಲ್ಲುವನಾಗಿದ್ದೇನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಉಂಟು, ಆ ಪ್ರವಾದಿ ಮರವನ್ನು ಕಡಿದು ಹೆಗಲ ಮೇಲೆ ಹೊತ್ಕೊಂಡ, ನಷ್ಟವಾದಂಥ ಕೊಡಲಿಯನ್ನು ಮರಳಿ ಪಡೆದ, ಮತ್ತೆ ಮರ ಕಡಲಿಕ್ಕೆ ಸ್ಟಾರ್ಟ್ ಆಯಿತು. ಕೆಲವರು ಬಿಡುಗಡೆ ಹೊಂದಿದ್ರೆ ಅಡ್ರೆಸ್ಸೇ ಇರಲ್ಲ, ಕೆಲವ್ರಿಗೆ ಆಶೀರ್ವಾದ ಸಿಕ್ಕರೆ ಸಭೆಗೆ ಬರಲ್ಲ, ಪ್ರಾರ್ಥನೆಗೆ ಬರಲ್ಲ, ಉಪವಾಸಕ್ಕೆ ಬರಲ್ಲ. ಅದರ ವ್ಯಕ್ತಿ ಕೊಡಲಿ ಸಿಕ್ಕ ಮೇಲೆ ಅವನು ವಾಪಸ್ ಹೋಗಲಿಲ್ಲ, ಮತ್ತೆ ಏನು ಮಾಡ್ದ? ಅವನು ಕಡಿಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ದ. ನಮಗೆ ಬಿಡುಗಡೆ ಸಿಕ್ಕಿರೋದು, ನಮಗೆ ರಕ್ಷಣೆ ಸಿಕ್ಕಿರೋದು, ಒಂದು ಕಠಿಣವಾದ ಸ್ಥಿತಿಯಿಂದ ಬದಲಾವಣೆ ಹೊಂದಿರೋದು, ಮತ್ತೆ ಕಡಿಯುವುದಕ್ಕೆ ಸೋಲಾಗುತ್ತೆ. ಸೋಲಾಗೋದ್ರಲ್ಲಿ ನಿರಾಶೆ ಪಡಬೇಡಿ. ಸೋಲಾಗುವಂಥ ವಿಷಯದಲ್ಲಿ ನಿರಾಶೆ ಪಡಬಾರ್ದು. ನಾವು ನಮ್ಮ ಜೀವಿತದಲ್ಲಿ ಏನಾದರೂ ಕಠಿಣವಾದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀವಾ, ದೇವರಿಗೆ ಸ್ತೋತ್ರ ಹೇಳೋಣ. ದೊಡ್ಡ ಒಂದು ಜಯ ದೇವರು ನಮಗಾಗಿಟ್ಟಿದ್ದಾನೆ. ಆ ಮಹಿಮಾ ಪದವಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವೆಲ್ಲವನ್ನು ಸಹಿಸಿಕೊಳ್ಳೋರಾಗಿದ್ದೇವೆ. ಜಯಕರವಾಗಿ ದೇವರು ನಮ್ಮ ನಡೆಸ್ತಾನೆ. ವಾಕ್ಯದಲ್ಲಿ ಹೇಳುವ ಪ್ರಕಾರ ಅವರು ಇಕ್ಕಟ್ಟನ್ನು ವಿಶಾಲಪಡಿಸುವುದಕ್ಕಾಗಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡರು. ನಮ್ಮ ಕುಟುಂಬದಲ್ಲಿ ಕೂಡ ಇಕ್ಕಟ್ಟುಗಳು ನೀಗಲ್ಪಡಲಿ, ನಮ್ಮ ಜೀವಿತದಲ್ಲಿ ಕೂಡ ಇಕ್ಕಟ್ಟುಗಳು ನೀಗಲ್ಪಡಲಿ, ವಿಶಾಲವಾದ ಸ್ಥಿತಿಗೆ ಬರುವುದಕ್ಕಾಗಿ, ಒಂದು ದೊಡ್ಡ ಒಂದು ಬದಲಾವಣೆ ಕಡೆಗೆ ಚಲಿಸುವುದಕ್ಕಾಗಿ ದೇವರು ಆಶೀರ್ವಾದಕರವಾಗಿ ನಮ್ಮನ್ನು ನಡೆಸಲಿ. ಹಲ್ಲೆಲೂಯಾ. ಆತನು ಎಂದಿಗೂ ಕೈ ಬಿಡುವವನಲ್ಲ. ನಮ್ಮ ಸೋಲನ್ನು ನಾವು ಒಪ್ಪಿಕೊಳ್ಬೇಕು, ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಬೇಕು. ಯಾವ ರೀತಿ ಆ ಪ್ರವಾದಿ ತನ್ನ ಕೊಡಲಿ ನಷ್ಟವಾಗಿದ್ದು ಒಪ್ಪಿಕೊಂಡನೋ, ಅದೇ ರೀತಿ ನಮ್ಮ ಸೋಲನ್ನು, ನಮ್ಮ ಪ್ರೈಸ್ ಲಾರ್ಡ್ ಕೊರತೆಗಳನ್ನು ನಾವು ಒಪ್ಪಿಕೊಂಡು ಕ್ರಿಸ್ತನನ್ನು ನಮ್ಮ ಸೋಲಿನ ಮಧ್ಯದಲ್ಲಿ ನಾವು ನಿಲ್ಲಿಸೋಣ. ನಮ್ಮ ಬಲಹೀನತೆಯ ಮಧ್ಯದಲ್ಲಿ ಕ್ರಿಸ್ತನನ್ನು ನಿಲ್ಲಿಸೋಣ.
ಆತನು ಜಯಕರವಾಗಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಮ್ಮ ತೀರ್ಮಾನಗಳು ಯಾವುದು ಸೋತೋಗಲ್ಲ. ನಾವೆಲ್ಲ ಒಂದೊಂದು ಮರವನ್ನು ಕಡಿದು ಹೆಗಲ ಮೇಲೆ ಹೊತ್ಕೋಬೇಕು. ದೇವರ ಆಲಯದಲ್ಲಿ ಸ್ತಂಭಗಳಾಗಿ ನಾವು ನಿಂತ್ಕೊಳ್ಳೋಣ. ದೇವರ ಆಲಯದಲ್ಲಿ ಬಲವುಳ್ಳ ಒಂದು ವಿಶ್ವಾಸಿಯಾಗಿ, ದೇವರ ಆಲಯದಲ್ಲಿ ನಾವು ಶಕ್ತವಾದಂಥ ಪ್ರಾರ್ಥಿಸುವಂಥ ಪ್ರಾರ್ಥನಾ ವೀರರಾಗಿ ನಾವು ನಿಂತ್ಕೊಳ್ಳೋಣ. ಪ್ರೈಸೋಡ. ಈ ದೇವರು ನಮ್ಮ ನಡೆಸುವ ಆತನಾಗಿದ್ದಾನೆ. ಎಂದಿಗೂ ಕೈ ಬಿಡುವಂಥ ದೇವರಲ್ಲ. ಮಹಿಮೆಯ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ನಮ್ಮನ್ನೇ ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಹಾಲೆಲೂಯಾ. ಅಪ್ಪ, ಇವತ್ತು ನಮ್ಮ ಕೊಡಲಿಗಳು ಕರ್ತನೆ ಹರಿತವಾಗಿರಲಿ ಅಪ್ಪ. ನಮ್ಮ ಕೊಡಲಿಗಳು ಕರ್ತನೆ ಶಾರ್ಪ್ ಆಗಿರಲಿ ಕರ್ತನೆ. ಹಾಲೆಲೂಯಾ. ನಾನು ಮರ ಕಡಿಬೇಕು ಕರ್ತನೆ. ನಾನು ಅನೇಕ ವಿಶ್ವಾಸಗಳನ್ನು ಹೊತ್ಕೊಂಡು ಆಲಯಕ್ಕೆ ಬರಬೇಕಪ್ಪ. ನನ್ನ ಹೆಗಲ ಮೇಲೆ ಕರ್ತನೆ ಪ್ರೈಸೋಡಾಲೆ ಸುವಾರ್ತೆಯನ್ನು ಸಾರುವಂಥ ಒಂದು ಭಾರವಿದೆ ಕರ್ತನೆ. ಹಾಲೆಲೂಯಾ. ನಾನು ಅನೇಕರನ್ನ ಕರ್ತನೆ ಸಭೆ ಕಡೆಗೆ ನಡೆಸಬೇಕಪ್ಪ. ನನ್ನ ಕುಟುಂಬ ಪೂರ್ತಿಯಾಗಿ ಆಲಯಕ್ಕೆ ಬರಬೇಕು ಕರ್ತನೆ. ಹಾಲೆಲೂಯಾ. ಮನೆಯಲ್ಲಿ ಕರ್ತನೆ ಬದಲಾವಣೆ ಆಗದೇ ಇರುವಂಥ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರು ಕರ್ತನೆ ಹಾಲೆಲೂಯಾ ಪ್ರೈಸೋಡ ನಿನ್ನಲ್ಲಿ ಸಮರ್ಪಣೆ ಆಗುವಂತೆ ಕರ್ತನೆ, ನಿನ್ನಲ್ಲಿ ಕರ್ತನೆ ಬಲವಾಗಿ ನಿಲ್ಲುವಂಥ ಒಂದು ಬದಲಾವಣೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವನು ಯೋರ್ದಾನ್ ಹತ್ರ ಇದ್ರೂ ಪರವಾಗಿಲ್ಲ ಸ್ವಾಮಿ, ನಾನು ನಂಬಿಕೆಯಿಂದ ಪ್ರಾರ್ಥಿಸಿ ಕಡಿತೇನೆ ಕರ್ತನೆ. ಹಾಲೆಲೂಯಾ. ಬದಲಾವಣೆ ಕೊಡು ಕರ್ತನೆ. ಕರ ಹಿಡಿದು ನಡೆಸು ಸ್ವಾಮಿ. ದೊಡ್ಡ ಒಂದು ಕರ್ತನೆ ಹಾಲೆಲೂಯಾ ವ್ಯತ್ಯಾಸದೊಟ್ಟಿಗೆ ಉಜ್ಜೀವನದೊಟ್ಟಿಗೆ ನಮ್ಮನ್ನು ನಡೆಸು ಕರ್ತನೆ. ಈ ಉಪವಾಸ ಪ್ರಾರ್ಥನೆ ಒಂದು ಜಯಕರವಾಗಿ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ರೀತಿ ಕರ್ತನೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಮುಂದಿನ ಭಾಗ